ಯೋಗಕ್ಕೆ ಜೊತೆಗೆ ಕರ್ನಾಟಕದಾದ್ಯಂತ ದೇಶ ವಿದೇಶಗಳಲ್ಲೂ ಸಹಿತ ಯೋಗದ ಸ್ಥಾನಮಾನವನ್ನು ಅದರ ಪ್ರಚಾರವನ್ನು ನಿರಂತರವಾಗಿ ತಾವು ಬೆಳೆಸ್ಕೊಂಡು ಬರ್ತಿದ್ದೀರಾ. ಕಾರಣ ಅಂದರೆ ಹಲವಾರು ಈ ಕಾರ್ಯಕ್ರಮದ ಪೂರ್ವ ತಯಾರಿ ಸ್ವಲ್ಪ ತಾವು ಸುಸ್ತು ಕೂಡ ಆಗಿದ್ದೀರಿ, ಒತ್ತಡನೂ ಕೂಡ ಜಾಸ್ತಿ ಇದೆ ಅಲ್ವಾ? ಸೊ ಇರೋದ್ರಿಂದ ಇನ್ನೇನು 14-15 ಏನೋ ಇದೆ. ಹಾಗೆ ಮೊದಲನೇದಾಗಿನ ಆರಂಭ ಮಾಡೋದೇ ಈ ಒಂದು ಗ್ಲೋಬಲ್ ಯೋಗ ಸಮಿಟ್ ಬಗ್ಗೆನೇ ಮಾತನಾಡೋಣ. ಹೇಳಿ, ಯಾಕೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು 50 ದೇಶಗಳಿಂದ ಪರಿಣಿತ ತಂಡದವ್ರನ್ನ ತಾವು ನಮ್ಮ ಭಾರತಕ್ಕೆ ಆಹ್ವಾನ ಮಾಡ್ತಾ ಇದ್ದೀರಾ? ಏನು ವಿಶೇಷತೆ ಇದೆ? ಓಕೆ, ಬಹಳ ಒಳ್ಳೆ ವಿಚಾರ ಇದು. ನಾವು ಪ್ರಪ್ರಥಮವಾಗಿ 2022ರಲ್ಲಿ ರಾಯಲ್ ಆರ್ಚಿಡಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಗ್ಲೋಬಲ್ ಯೋಗ ಸಮಿಟ್ ಅಂತ. ಓಕೆ, ಇದನ್ನ ನಾವು ಮೊದಲು ಸಣ್ಣದಾಗಿ ಮಾಡ್ತಾ ಇದ್ವಿ ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಸೆಂಟರ್ ಪ್ಲಸ್ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಜೊತೆ. ಸ್ಪೆಷಲಿ ನಮಗೆ ಈ ರೋಟರಿ ಕ್ಲಬ್ ಅನ್ನ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೆ ಕಾರಣಕರ್ತರಾದಂತಹ ಚೇರ್ಮನ್ ಅವರು ನಮ್ಮ ಶ್ರೀ BL ನಾಗೇಂದ್ರ ಪ್ರಸಾದ್ ಜಿ ಅವರಿಂದಾನೇ ಪ್ರಾರಂಭ ಆಯ್ತು. ಅದು ಅವರೇ ಕಾರಣಕರ್ತರು. ಆ ಪ್ರಾರಂಭ ಮಾಡಿದ ಮೇಲೆ ನಮಗೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಸಿಕ್ತು ರೋಟರಿ ಇದರಿಂದ. ಯಾಕೆಂದರೆ ಅದು 220 ದೇಶಗಳಲ್ಲಿ 120 ವರ್ಷಗಳಿಂದ ಇರುವಂತಹ ಒಂದು ಸಂಸ್ಥೆ ರೋಟರಿ ಇಂಟರ್ನ್ಯಾಷನಲ್. ಅದರಿಂದ ನಾವು ಪ್ರಾರಂಭ ಮಾಡಿದಾಗ 1500 ಜನ 8 ದೇಶಗಳನ್ನು ರೆಪ್ರೆಸೆಂಟ್ ಮಾಡಿ ಬಂದರು. ಅದಾದಮೇಲೆ ನಮಗೆ ಒಂದು ಶಕ್ತಿ ಸಿಕ್ತು. ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರು ಇನ್ನೂ ಒಂದು ಸ್ವಲ್ಪ ಜೋರಾಗಿ ಮಾಡೋಣ, ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋಣ ಅಂತ ಹೇಳಿದ್ದಕ್ಕೆ 23 ಅಂದರೆ ಕಳೆದ ವರ್ಷ 23-24ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿದಾಗ 21 ದೇಶಗಳಿಂದ ಜನ ಬಂದರು. ಅರೌಂಡ್ 3000 ಜನ ಬಂದರು. ಅದು ಮತ್ತಷ್ಟು ನಮಗೆ ಶಕ್ತಿಯನ್ನ, ಒಂದು ಪ್ರೇರಣೆಯನ್ನ ಕೊಡ್ತು. ಆಗ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಲೋಕಲ್ ಟು ಗ್ಲೋಬಲ್, ಗ್ಲೋಬಲ್ ಟು ಲೋಕಲ್ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ವಿ. ಅದೇ ರೀತಿ ನಾವು ಏನು ಮಾಡಿದ್ವಿ ಅಂದರೆ ಈ ವರ್ಷ ನಮ್ಮಲ್ಲಿ ಯಾರ್ಯಾರು ಸಾಕಷ್ಟು ಅರ್ಹತೆ ಇದೆ ಅಂಥವ್ರನ್ನ ಹೊರದೇಶಗಳಿಗೆ ಕರ್ಕೊಂಡು ಹೋಗಿ ಅವರ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿದಾಗ ಶ್ರೀಲಂಕಾದಲ್ಲಿ ಹೋಗಿ ನಾವು ಒಂದು ಗ್ಲೋಬಲ್ ಯೋಗ ಫೆಸ್ಟಿವಲ್ನ ಮಾಡಿದ್ವಿ, ಮಲೇಷ್ಯಾದಲ್ಲಿ ಮಾಡಿದ್ವಿ, ಶಾರ್ಜಾದಲ್ಲಿ ಮಾಡಿದ್ವಿ, 3 ಕಡೆ ಮಾಡಿದ್ವಿ. ಅದು ನಮಗೆ ಮತ್ತಷ್ಟು ಶಕ್ತಿಯನ್ನ ಕೊಡ್ತು. ಅದಕ್ಕೋಸ್ಕರನೇ ಈ ವರ್ಷ ನಾವು 50 ದೇಶಗಳಿಂದ 5000 ಜನಗಳು ಬರಬೇಕು ಅಂತ ಒಂದು ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡಕ್ಕೆ ಶುರು ಮಾಡಿದ್ದೀವಿ. ಈಗ ಆಲ್ರೆಡಿ ದೇವರ ದಯದಿಂದ ಎಲ್ಲರ ಒಂದು ಅನುಗ್ರಹದಿಂದ 44 ದೇಶಗಳು ಆಲ್ರೆಡಿ ಕನ್ಫರ್ಮ್ ಆಗೋಗಿದೆ. ಇನ್ನು 6 ದೇಶ ಕನ್ಫರ್ಮ್ ಆಗುತ್ತೆ ಅನ್ನುವಂತಹ ಒಂದು ನಮಗೆ ದೃಢತೆ ಕೂಡ ನಮಗಿದೆ ಇವತ್ತು. ಸೊ ಇದು ಒಂದು ವಿಚಾರ. ಎರಡನೇ ವಿಚಾರ ಏನು ಅಂದ್ರೆ ಗ್ಲೋಬಲ್ ಟು ಲೋಕಲ್ ಅಂತ ಮತ್ತೊಂದು ವಿಚಾರವನ್ನ ಕಾನ್ಸೆಪ್ಟ್ ಅನ್ನ ನಾವು ಶುರು ಮಾಡಿದ್ವಿ. ಅಂದ್ರೆ ಏನು ಅಂದಾಗ ಲಾಸ್ಟ್ ಇಯರ್ದ ಒಂದು ಎಕ್ಸಾಂಪಲ್ ಕೊಡ್ಬೇಕಾಗತ್ತೆ. ನಾನು ಒಬ್ರು ಕಾಳಿಜಿ ಅಂತ ಬಂದಿದ್ರು, ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾದವರು ಹುಟ್ಟಿದ್ದು. ಆಕ್ಚುಲಿ ಅವ್ರ ಹೆಸರು ಕಾಳಿಜಿ ಅಲ್ಲ, ಭಾರತ ದೇಶದಲ್ಲಿ ಬಹಳಷ್ಟು ಜ್ಞಾನವನ್ನ ಪಡೆದ ನಂತರ ಅವ್ರ ಹೆಸರನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವರು ಸನಾತನ ಧರ್ಮವನ್ನ ಫಾಲೋ ಮಾಡ್ತಿದ್ದಾರೆ. ಅವರು ಲಾಸ್ಟ್ ಇಯರು ನಮಗೆ ಸಾಮಾನ್ಯವಾಗಿ ನಮ್ಮ ದೇಶ ಲಲಿತಾ ಸಹಸ್ರನಾಮ ನಿಮ್ಗೆ ಗೊತ್ತಿರೋ 1000 ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ. ಆದರೆ ಅದನ್ನ ಆರೋಗ್ಯಕ್ಕೆ, ಮೆಡಿಕಲ್ ಇಶ್ಯೂಸ್ಗೆ, ಅಥವಾ ನಮ್ಮಲ್ಲಿ ಕೋರ್ಟ್ ಇಶ್ಯೂ ಪ್ರಾಬ್ಲಮ್ ಇದ್ರೆ, ಮದುವೆ ಆಗದೆ ಹೋದ್ರೆ, ಎಜುಕೇಶನ್ ಆಗದೆ ಹೋದ್ರೆ, ಇದೆಲ್ಲದಕ್ಕೂ ಕೂಡ ಆ ಸಮಸ್ಯೆಗೆ ಅದರಲ್ಲಿ ಪರಿಹಾರವನ್ನ ಕಂಡುಕೊಂಡು 44 ದೇಶಗಳಲ್ಲಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಒಂದೊಂದು ಹೆಸರಿಗೆ, ತಾಯಿಯ ಹೆಸರಿಗೆ ಒಂದೊಂದು ಮುದ್ರೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಬಹುಶಃ ಪ್ರಪ್ರಥಮವಾಗಿ ನಮ್ಮ ಗ್ಲೋಬಲ್ ಯೋಗ ಸಮಿಟ್ 2023ರಲ್ಲೇನೆ ಮಾಡಿದ್ದೀವಿ. ಅವರು ಈ ವರ್ಷನೂ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ಪಡ್ಕೋತೀನಿ. ಜೊತೆಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್, ಈಗ ತಾವು ಕೂಡ ಈ ಒಂದು ಸಮಿಟ್ ಅಲ್ಲಿ ವಿಶೇಷ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಇಂಥ ದೊಡ್ಡ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ ಒಬ್ಬರಿಂದನ ಅಥವಾ ಒಂದು ತಂಡದಿಂದ ಸಾಧ್ಯನೇ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಸದಸ್ಯರು ಇರ್ತಾರೆ. ಇನ್ಫ್ಯಾಕ್ಟ್ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ರವಿ ಅವರು ಕೂಡ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ತಾವು ಕೂಡ ಸರ್ ಇದರಲ್ಲಿ ಮುಖ್ಯವಾಗಿರುವಂತಹ ಒಂದು ಆಸಕ್ತಿ ಅಂದರೆ ಯೋಗದ ಬಗ್ಗೆ ಪ್ರಚಾರ ಆಗಿರ್ಬೋದು, ಅದನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಯೋಗದ ಬಗ್ಗೆ ತಮಗಿರುವಂಥ ಆಸಕ್ತಿ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಯೋಗದ ಬಗ್ಗೆ ಆಸಕ್ತಿ ಅಂತಂದ್ರೆ ನನಗೆ ಆಕ್ಚುಲಿ ನಾನು ಓದಿದ್ದು ಮಲಾಡಿಹಳ್ಳಿ ಅಂತ ಕೇಳಿರ್ಬೋದು. ಸೊ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮೀಜಿ ಅಂತ. ಸೊ ಅವರು ಏನು ನೀವು ಇದರಲ್ಲೆಲ್ಲ ಇಂಟರ್ನೆಟ್ ಅಲ್ಲಿ ಇದು ಮಾಡಿದ ಜೊತೆ, ಸೊ ಈ ಕ್ರಿಯೇಟೆಡ್ ಮೋರ್ ದೆನ್ 2 ಮಿಲಿಯನ್ ಯೋಗೀಸ್ ಅಕ್ರಾಸ್ ಗ್ಲೋಬ್. ನೀವು ಯಾವುದೇ ದೇಶಕ್ಕೆ ಹೋದ್ರೂ ಅವ್ರ ಶಿಷ್ಯರಿದ್ದಾರೆ. ಸೊ ನಾನಿದ್ದಾಗ ಆಕ್ಚುಲಿ ಇದ್ರು, ನಾನು ಹೈಸ್ಕೂಲ್ ಓದ್ಬೇಕಾದ್ರೆ 8th 9th ಸ್ಟ್ಯಾಂಡರ್ಡ್ ಜೊತೆ ನಾನು ನೋಡಿದ್ದೀನಿ ಅವ್ರು. ಸೊ ಇವಾಗಲೂ ಯಾರಾದ್ರೂ ಮಾತಾಡ್ಬೇಕಾದ್ರೆ, ಏನು ಯೋಗದ ಬಗ್ಗೆ ಮಾತಾಡ್ಬೇಕಾದ್ರೆ ಕೇಳ್ತಾರೆ, ಸೊ ನೀವು ರಾಘವೇಂದ್ರ ಸ್ವಾಮೀಜಿ ಅವ್ರು ನೋಡಿದೀರಾ ಅಂತ ಫಸ್ಟ್ ಪ್ರಶ್ನೆ. ಅಂದ್ರೆ ಎಷ್ಟು ಅವರು ಜನಗಳನ್ನ ಇನ್ಫ್ಲೂಯೆನ್ಸ್ ಮಾಡಿದಾರೆ ಆಗಿನ ಕಾಲದಲ್ಲೇ. ಇವಾಗೆಲ್ಲ ಓಕೆ, ಈಗೆಲ್ಲ ಕಂಫರ್ಟ್ ಲೈಫ್ ಇದೆ. ಸೊ ಕಾರ್ ತೊಗೊಂಡಿರ್ಬೋದು, ಮನೆ ಇರ್ಬೋದು, ಮೊಬೈಲ್ ಇರ್ಬೋದು, ಇನ್ನೇನೇ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇದೆ. ಸೊ ನಾನು ಹೇಳ್ತಿರೋದು 80s ಅಲ್ಲಿ. ಸೊ ಮಕ್ಕಳಿಗೆ ಇನ್ ಕೇಸ್ ಏನಾದರೂ 3 ಹೊತ್ತಿನ ಊಟಕ್ಕೂ ಕಷ್ಟದ ಪರಿಸ್ಥಿತಿಗಳಲ್ಲಿ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಬಿಡೋರು. ಅಲ್ಲಿ ಇದನ್ನ ಮಾಡ್ತಿದ್ದಂದ್ರೆ ಅಂದ್ರೆ ಅಶಿಸ್ತಾಗಿದ್ದಿರೋ ಮಕ್ಕಳನ್ನ ಅಲ್ಲೋದ್ರೆ ಬರೋದ್ರೊಳಗಡೆ ಅಷ್ಟು ಶಿಸ್ತಾಗಿರ್ತಾರೆ ಅಂತ. ಶಿಸ್ತಿನ ಜೀವನ
ಬರೀ ಆ 3 ವರ್ಷದಲ್ಲಿ ಅಥವಾ ಕಳಿತರ ವ್ಯರ್ಥಕ್ಕೆ ಅಂತಲ್ಲ, ಅದು ಲೈಫ್ ಟೈಮ್ ಕ್ಯಾರಿ ಆಗುತ್ತೆ ಅಂತ. ಇವತ್ತು ನಾವೆಲ್ಲ ಜೀವನದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದೆ ಅನ್ನೋದಕ್ಕಿಂತ ಯೋಗನೇ ಕಾರಣ ಅಂತ ಯಾವುದೇ ಇದರಲ್ಲಿ ಗಂಟಾಘೋಷದಲ್ಲಿ ಹೇಳ್ಬೋದು. ಸೊ ಆ ಥರದಿಂದ ಆಮೇಲೆ ಈ ಥರದ್ದು ಒಂದು ಇಂಪಾರ್ಟೆನ್ಸ್ ಇದು. ಸೊ ಆಮೇಲೆ ನಾನು ಯಾವಾಗಲೂ ಹೇಳಿದ, ನಾನು ಗುರುಜಿ ಹತ್ರ ಯಾವಾಗಲೂ ಮಾತಾಡ್ತಾ ಇರ್ತೀನಿ, ಸೊ ನಾವು ಯೋಗ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ನಾವು ಯೋಗ ಮಾಡ್ಬೇಕು. ಹೌದು. ಸೊ ವೆಲ್ನೆಸ್ ಬಗ್ಗೆ ಅಂದರೆ ನಮಗೆ ಇದಿರಬೇಕು. ಸೊ ಕ್ಲೀನ್ಲಿನೆಸ್ ಬಗ್ಗೆ ಅಂತ ನಾವು ಕ್ಲೀನಾಗಿರ್ಬೇಕು. ಸೊ ಈ ಥರದ್ದು ಇದರಲ್ಲಿ ನಿಂತು. ಸೊ ಆಮೇಲೆ ಅದ್ರ ಬಗ್ಗೆ ಈಗ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಏನೋ ಅಷ್ಟು ವರ್ಷದಿಂದ ಅವರು 7 ರೋಟ್ರಿಯಲ್ಲಿದ್ದಾರೆ. ಅವರು ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಏನೋ ಕಾರ್ಯಕ್ರಮಗಳನ್ನ ಇದನ್ನೆಲ್ಲ ತಿಳಿಸ್ಕೊಡ್ತಾರೆ. ಸೊ ಇದನ್ನು ಯಾಕೆ ನಾವು ಕೇವಲ ಒಂದು ಸಣ್ಣ ಕಾರ್ಯಕ್ರಮ ಆಗಿ ಇದು ಮಾಡಬಾರ್ದು, ಬೇರೆ ಬೇರೆ ಕಡೆ ಅಂತ ಇದು ಮಾಡಿ. ಈಗ ನಾನೇನಂತಾರೆ ಮುಂಚೆ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಕಾನ್ಫರೆನ್ಸ್ಗಳು ಮಾಡ್ತಿದ್ವಿ, ಸೈನ್ಸ್ ಟೆಕ್ನಾಲಜಿ ಇರೋದು. ಗುರೂಜಿಯವ್ರ ಪರಿಚಯ ಆದಮೇಲೆ ಯಾಕೆ ಇದನ್ನು ಯೋಗದನ್ನೇ ಏನು ಬೇರೆ ಬೇರೆ ದೇಶಕ್ಕೆ ತಗೊಂಡು ಹೋಗಬಾರ್ದು ಅಂತ ಇದು ಮಾಡಿ, ಸೊ ಲಾಸ್ಟ್ ಜೂನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಶಾರ್ಜಾದಲ್ಲಿ. ಸೊ ಶಾರ್ಜಾದಲ್ಲಿ ಅಂದರೆ ಈಗ ನೋಡಿ, ಇಲ್ಲಿಂದ ಭಾರತ ದೇಶ ಬೇರೆ ಕಂಟ್ರೀಸ್ಗೆ ಹೋದಾಗ ಯಾರ್ಯಾರು ಎಲ್ಲೆಲ್ಲೋ ಇರ್ತಾರೆ. ಸೊ ಅವ್ರನ್ನ ಒಂದು ಕಡೆ ಇಲ್ಲಿ ಕರೆದನ್ನೇ ಜನಗಳು ಬರೋದು ಕಷ್ಟ. ಬೇರೆ ದೇಶದಲ್ಲಿ ಕರೆದ ತುಂಬಾ ಅರ್ಕ್ಯುಲಸ್ ಇದ್ದಾರೆ. ಅಲ್ಲಿ ಒಂದು ಮಾಡಿದಾಗ ಶಾರ್ಜಾ ಕಿಂಗುನೇ ಓನರ್ ಅದಕ್ಕೆ, ಆ ಯೂನಿವರ್ಸಿಟಿ ಒಂದು ಸ್ಕೈಲೈನ್ ಯೂನಿವರ್ಸಿಟಿ ಅಂತ, ಅಲ್ಲೇನೆ ವೈಸ್ ಚಾನ್ಸಲರ್ ಹತ್ರ ಮಾತಾಡಿ ನಾವು ಎಲ್ಲ ಯೋಗ ಟೀಚರ್ಸ್ ಯಾರ್ಯಾರು ಅವ್ರನ್ನೆಲ್ಲ ಕರೆದು ಆಮೇಲೆ ಅರೇಬಿಕ್ನೇ ಒಬ್ಬರನ್ನ MC ಫಿಕ್ಸ್ ಮಾಡಿದ್ವಿ. ನಮ್ಮ ಇಂಡಿಯನ್ಸ್ ಇರಬಾರ್ದು ಅಂತ, ಯಾಕಂದ್ರೆ ಅವ್ರು ನೋಡಿದ್ರೆ ಬೇರೆಯವ್ರು ಇನ್ಸ್ಪೈರ್ ಆಗ್ತಾರೆ ಅಂತ. ಸೊ ಇದೆಲ್ಲ ಆ್ಯಕ್ಚುಲಿ ಯೋಗ ಹುಟ್ಟಿದ್ದು ಇಂಡಿಯಾದೆಲ್ಲ, ಅದನ್ನು ಫಾಲೋ ಮಾಡೋರು ಔಟ್ಸೈಡ್ ಕಂಟ್ರೀಸಲ್ಲಿ ತುಂಬ ಇದ್ದಾರೆ. ಈಗ ನೀವು ಸೌದಿಯಲ್ಲೆಲ್ಲ ಹೋದರೆ, ಈಗ ಇಂಡಿಯಾದಲ್ಲಿ ಬಹುಶಃ ಏನಾದರೂ ನೀವು ಸುಮಾರು ಸ್ಕೂಲ್ಗಳು ಇಂಟ್ರಾಕ್ಟ್ ಮಾಡಿದರೆ ಬಹುಶಃ ಯೋಗ ಟೀಚರ್ಸ್ ಇಲ್ಲದೆ ಇರ್ಬೋದು, ಅಥವಾ ಏನೋ ಒನ್ಸ್ ಇನ್ ವೀಕ್ಲಿ ಒಂದ್ಸರಿ ಮಾಡ್ಬೋದು. ಅಲ್ಲಿ ಇವತ್ತಿಗೂ ಸಮೇತ ಪ್ರತಿ ದಿವಸನೇ ಯೋಗ ಮಾಡಿಸ್ತಾರೆ ಕಂಪಲ್ಸರಿ. ಸೊ ಆ ಥರದ್ದು ಇದು ನಡ್ಕೊಂಡು ಹೋಗ್ತಾ ಇದೆ. ಇದೇನಂತಂದ್ರೆ ಎಸ್ಪೆಷಲಿ ಕೋವಿಡ್ಗಿಂತ ಮುಂಚೆ ಇದಕ್ಕಿಂತನೂ ಕೋವಿಡ್ ಆದ್ಮೇಲೆ ಇದಕ್ಕೆ ತುಂಬಾ ಏನೋ ಪ್ರಚಾರ ಅದರ ಮಹತ್ವ ಪಡ್ಕೊಂತ. ಅವಾಗ ಈಗ ಏನೋ ಮೆಡಿಟೇಷನ್ ಇರ್ಬೋದು, ಆಮೇಲೆ ಏನು ಬೇರೆ ಬೇರೆ ಜಾಯಿಂಟ್ಸ್ ರಿಲೇಟೆಡ್ ಇಶ್ಯೂಸ್. ಈಗ ನೀವೆಲ್ಲ ದುಬೈಯಲ್ಲೆಲ್ಲ ಹೋದ್ರೆ, ಸೊ ಈವನ್ ಡೇ ಟೈಮಲ್ಲಿ ಆರಾಮಾಗಿ ಪಾರ್ಕಲ್ಲಿ ಯೋಗ ಮಾಡ್ತಾ ಇರ್ತಾರೆ ವಿತೌಟ್ ಡಿಸ್ಟರ್ಬಿಂಗ್, ಏನು ಅರೇಬಿಕ್ ಪೀಪಲ್. ಸೊ ಹಾಗಾಗಿ ಇದನ್ನು ನಾವು ಇಂಡಿಯನ್ ಈ ಥರದ್ದೊಂದು ನಮ್ಮ ಭಾರತದ ಒಂದು ಅಸೆಟ್ಟನ್ನು ಬೇರೆಯವ್ರಿಗೆ ಯಾಕೆ ಸ್ಪ್ರೆಡ್ ಮಾಡಬಾರ್ದು ದೊಡ್ಡದೆಲ್ಲ. ಆಮೇಲೆ ಇದು ಯಾವುದೇ ಥರ ಜಾತಿ ಧರ್ಮ ಇದೆಲ್ಲವನ್ನು ಮೀರಿರೋವಂಥದ್ದು. ಇದೇನಂತಂದ್ರೆ ಈವನ್ ಯಾರು ಸದ್ಗುರು ಹೇಳ್ತಾರೆ, ಸೊ ನಮ್ಮ ಒಂದು ಬಾಡಿಯನ್ನು ಇಟ್ಕೊಂಡ್ರೆ ಸೊ ಇದೊಂಥರ ಮಷಿನ್ ಇದ್ದಂಗೆ ಅಂತ. ನಾವು ಕಾರ್ ತೊಗೊಂಡ್ರೆ ಕಾರ್ ಮೇಂಟೈನ್ ಮಾಡೋದಲ್ಲ, ಫಸ್ಟ್ ನಮ್ಮ ದೇಹವನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ. ಸೊ ಆ ಥರದ್ದು ಇದರಲ್ಲಿ ಹೋಗ್ತಾ ಇದೆ. ಸೊ ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ಈಗ ಬರೀ ಪ್ರೋಗ್ರಾಮ್ ಮಾಡ್ತಾರೆ ಅಂತಂದ್ರೆ ಬರೀ ನಾವು ಪ್ರೋಗ್ರಾಮ್ ಮಾಡಿದ್ರೆ ಅದು ವ್ಯೂವರ್ಸ್ ಬೇಕು ಅತಿ ಹೆಚ್ಚು ಇದ್ರದ್ದು. ಆಮೇಲೆ ಏನಂತಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮದ್ದು, ಸೊ ಅತಿ ಹೆಚ್ಚು ಜನ ಏನೋ ಟೀಚರ್ಸ್ನ ಕ್ರಿಯೇಟ್ ಮಾಡೋದು. ಈಗ ನಾನೊಬ್ಬ ಮಾಡಿದ್ರಾಗಲ್ಲ, ನಾನು ಒಂದು 10 ಜನ ಕ್ರಿಯೇಟ್ ಮಾಡಿದ್ರೆ ಅವರೊಂದು 100 ಜನ ಕ್ರಿಯೇಟ್ ಮಾಡ್ತಾರೆ. ಹಾಗೆ ಇದನ್ನ ಮಾಡ್ತಾ ಹೋದ್ರೆ ಆಮೇಲೆ ಈಗ ಗೊತ್ತಿರೋದಲ್ಲಿ ಸೊ ಡಯಾಬಿಟಿಕ್ ಅಲ್ಲಿ ಏನೋ ಚೈನಾ ನಂಬರ್ 1 ಇದೆ. ನೆಕ್ಸ್ಟ್ ನಾವೇನೇ ಇದೀವಿ ಒಂದು ಏನೋ ಸೆಕೆಂಡ್ ಪ್ಲೇಸ್ ಅಲ್ಲಿ. ಸೊ ನಾವು ಕೂಡ ನಂಬರ್ 1 ಆಗೋದ್ರಲ್ಲಿ ಇದ್ರದ್ದು ಈಗಿನ ಸ್ಟ್ರೆಸ್ ಲೈಫ್ ಇದರಲ್ಲೆಲ್ಲ ನಾನು. ಸೊ ಹಾಗಾಗಿ ಅದೆಲ್ಲದಕ್ಕೂ ಯೋಗ ಮತ್ತು ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು. ಸೊ ಎಲ್ಲರೂ ಇದನ್ನ ಏನೋ ಮಾಡಿದರೆ ಖಂಡಿತ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಹಾಗೇನು ಸರ್ ನಾಗೇಂದ್ರ ಸರ್, ಈಗ ತಾವು ಕೂಡ ಚೇರ್ಮನ್ ಗ್ಲೋಬಲ್ ಯೋಗ ಸಮಿಟ್ಗೆ ತಾವೇ ಒಂದು ಪ್ರಧಾನವಾಗಿರುವಂತಹ ಪಾತ್ರ, ಅತ್ಯಂತ ಜವಾಬ್ದಾರಿಯಾಗಿರುವಂಥದ್ದು. ಕಾರಣ ಏನಂತಂದರೆ ಒಂದು ಕಡೆ ಜನರು ಈಗಿನ ಮಾಡರ್ನ್ ಲೈಫಲ್ಲಿ ಹೋಗಿ ಇಂಥ ಯೋಗ ಅಂದ ತಕ್ಷಣ ಅದೊಂದು ಸ್ಲೋ ಪ್ರಾಸೆಸ್ ಅನ್ನೋ ಥರ ಒಂದು ಮೈಂಡ್ ಸೆಟ್ಟು, ಎಲ್ಲರೂ ಬ್ಯುಸಿ ಇರುವಂಥ ಒಂದು ಸ್ಟೈಲು, ಫುಡ್ ಸ್ಟೈಲ್ ಚೇಂಜ್ ಆಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇದ್ರ ಮಧ್ಯೆನೂ ಸಹಿತ ನಾವು ಯೋಗವನ್ನು ಪ್ರಚಾರ ಮಾಡಬೇಕು ಅನ್ನೋ ಒಂದು ಧೈರ್ಯ ಏನಿದೆಯಲ್ಲ ಅದು ಮೆಚ್ಚಲೇಬೇಕು. ಸೊ ಇದ್ರ ಬಗ್ಗೆ ಹೇಳಿ ಸರ್, ತಮ್ಮ ರೂಪುರೇಷೆಗಳ ಜೊತೆಗೆ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಸರ್, ಈಗ ನಮ್ಮ ಯೋಗ ಅನ್ನೋದನ್ನ ಇಟ್ ಈಸ್ ಎ ಪಾರ್ಟ್ ಆಫ್ ಸೈನ್ಸ್ ಅನ್ನೋದನ್ನ ವಿ ಹ್ಯಾವ್ ಪ್ರೂವ್ಡ್ ದಟ್. ಇದು ಯಾವುದು ಇವಾಗಲೇ ಲಕ್ಷ್ಮೀಕಾಂತ್ ಅವ್ರು ಹೇಳ್ದಂಗೆ ಇಟ್ ಇಸ್ ನಾಟ್ ಫಾರ್ ಎನಿ ರಿಲಿಜನ್. ಸೊ ನಾವು ರೋಟ್ರಿಗೆ 2021 ಯೋಗಿ ದೇವರಾಜ್ ಅವರು ನನ್ನ ಭೇಟಿ ಮಾಡಿದ್ರು. ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೆ ಅವಾಗ. ಡಾಕ್ಟರ್ ಸೆಲ್ವರಾಜ್ ಅಂತ ಅನದರ್ ಯೋಗಿ, ಹಿ ವಾಸ್ ಎ ರೊಟೇರಿಯನ್, ಅವ್ರು ಕರ್ಕೊಂಬಂದರು. ಬಂದಾಗ ವಿ ಹ್ಯಾಡ್ ಐ ಸಾ ಇಸ್ ಎಂಥೂಸಿಯಾಸಮ್. ತುಂಬ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಯೋಗಿ ಅನ್ನೋದಕ್ಕೆ ಕರೆಕ್ಟಾಗಿ ಹೊರಡಿದೆ ಅಂತ ನಂಗೆ ಅನ್ಸುತ್ತೆ. ಈಸ್ ಎ ತ್ಯಾಗಿ ಅಂತ ಹೇಳ್ಬೋದು. ಸೊ ಐ ವಾಸ್ ಅಸ್ಟಾನಿಶ್ಡ್. ಈ ವಾಸ್ ಬ್ಯಾಂಕಲ್ಲಿ ಇದ್ದು ಇದೆಲ್ಲ ಆದಮೇಲೆ ಈಸ್ ಥಾಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಅಂತೇಳಿ ಅವ್ರು ಬಂದರು. ಆ್ಯಂಡ್ ದೆನ್ ಅವ್ರ ಮೆಂಬರ್ಸ್ನ ಅವ್ರ ಶಿಷ್ಯಂದ್ರನ್ನ ಮೀಟ್ ಮಾಡಿದಾಗ ಸಿ ಎವ್ರಿಬಡಿ ಹ್ಯಾಡ್ ಸೋ ಮಚ್ ಆಫ್ ಎಂಥೂಸಿಯಾಸಮ್. ಕರೆಕ್ಟ್. ಸಿ ದಟ್ ವಾಸ್ ವಾಟ್ ವಾಸ್ ವೆರಿ ಇಂಪಾರ್ಟೆಂಟ್.
ಸೊ ನಾವು ಅವಾಗ ಅಂದ್ಕೊಂಡ್ವಿ ನಾವು ಇದನ್ನ ಎನ್ಕರೇಜ್ ಮಾಡ್ಬೇಕಂತ ಹೇಳಿ. ಸೊ ವಿ ಸ್ಟಾರ್ಟೆಡ್ ದಿಸ್ ಕಾಸ್ಟ್ ಬೇಸ್ಡ್ ಅಂತ, ಅಂದರೆ ದಿಸ್ ಓನ್ಲಿ ಫಾರ್ ಯೋಗ. ದಿಸ್ ಕ್ಲಬ್, ರೋಟ್ರಿ ಕ್ಲಬ್ ಏನಿದೆ ನಮ್ಮಲ್ಲಿ ಈಗ ಆಲ್ರೆಡಿ 200ಕ್ಕಿಂತ ಹೆಚ್ಚು ದೇಶದಲ್ಲಿ ರೋಟ್ರಿ ಕ್ಲಬ್ಸ್ ಇದೆ. ನಮ್ಮ ಇಂಡಿಯಾದಲ್ಲೇ ನಾವು ಸಾಕಷ್ಟು ರೋಟ್ರಿ ಕ್ಲಬ್ಸ್ ಇದೆ. ರೋಟೇರಿಯನ್ಸ್ 1,56,000ಕ್ಕಿಂತ ಹೆಚ್ಚು ರೋಟೇರಿಯನ್ಸ್ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇನೆ ಒಂದು 7,000ಕ್ಕಿಂತ ಹೆಚ್ಚಾಗಿ ರೋಟೇರಿಯನ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಯೋಗ ಬಗ್ಗೆ ಇಂಟ್ರೆಸ್ಟ್ ಇದೆ, ಕಾಳಜಿ ಇದೆ, ಬಟ್ ಕನೆಕ್ಟ್ ಆಗಬೇಕು. ಸೊ ಅದಕ್ಕೆ ಈ ರೋಟ್ರಿ ಪ್ಲಾಟ್ಫಾರ್ಮ್ ವಾಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಅದಕ್ಕೆ ನಾವು ಅದನ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಅವಾಗ. ಬಟ್ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಒಂಥರ ಫೈರ್ ತರ ಸ್ಟಾರ್ಟ್ ಆಗೋಯ್ತು. ಎಲ್ಲರಿಗೂ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಯಿತು. 2021 ಅಲ್ಲಿ ನಾವು ಸ್ಟಾರ್ಟ್ ಮಾಡೋ ಟೈಮ್ ಕರೆಕ್ಟಾಗಿ ಕೋವಿಡ್ ಇತ್ತು. ಸೊ ನಾವು ಆನ್ಲೈನ್ ಅಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಯೋಗ. ಸೊ ಎಲ್ಲರಿಗೂ 5 ಗಂಟೆ ಬೆಳಗ್ಗೆ 6 ಗಂಟೆ ಬೆಳಗ್ಗೆ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಎವ್ರಿಬಡಿ ಆರ್ ವಾಚಿಂಗ್. ಅಂಡ್ ಈ ಲೈನ್ ನ ಕನೆಕ್ಷನ್ ಏನಿತ್ತು ಆನ್ಲೈನ್ ನ ಯೂಸ್ ಟು ಸ್ಪ್ರೆಡ್ ಇಟ್ ಥ್ರೂಔಟ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಅವರ್ ಡಿಸ್ಟ್ರಿಕ್ಟ್, ಥ್ರೂಔಟ್ ದ ವರ್ಲ್ಡ್. ಸೊ ಎವ್ರಿಬಡಿ ಆರ್ ವಾಚಿಂಗ್. ನಮಗೆ ಫೋನ್ ಮಾಡೋರು, ಯಾಕೆ ಬಂದಿಲ್ಲ ಇವತ್ತು, ಯಾತಕ್ಕೆ ಆಗ್ತಾ ಇಲ್ಲ ಅಂತ. ಈ ತರ ಸ್ಪ್ರೆಡ್ ಆಗೋಕೆ ಶುರು ಆಯ್ತು. ಇವ್ರ ಕನೆಕ್ಷನ್ ಶುರು ಆಯ್ತು. ಜನ ಅಲ್ಲಿ ಇವ್ರು ಎಲ್ಲೆಲ್ಲಿ ಹೋದ್ರು ಕೂಡ ನಮ್ಮ ರೋಟೇರಿಯನ್ಸ್ ಆಗಲಿ ರೋಟ್ರಿ ಕ್ಲಬ್ಸ್ ಆಗಲಿ ಇವ್ರನ್ನ ವೆಲ್ಕಮ್ ಮಾಡ್ತಾ ಇದ್ರು. ವೆಲ್ಕಮ್ ಮಾಡಿ ಇದನ್ನ ಪ್ರಚಾರ ಮಾಡೋಕೆ ಶುರು. ಯಾಕಂದ್ರೆ ನಾವು ನೋಡಿರೋ ಹಾಗೆ ಸಾಕಷ್ಟು ಕಡೆ ಎಲ್ಲೇ ಈ ತರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಸೊಸೈಟಿಗೆ ಒಂದು ಒಳ್ಳೇದಾಯ್ತಾರೆ, ರೋಟ್ರಿ ಕ್ಲಬ್ ಯಾವತ್ತೂ ಜೊತೆಯಾಗಿದ್ದೇ ಇರುತ್ತೆ. ಯಾಕಂದ್ರೆ ದಟ್ ಇಸ್ ಒಂದು ಸಾಮಾನ್ಯ ಜನರಿಗೆ ಗೊತ್ತಾಗೋ ರೋಟ್ರಿ ಅಂತಂದ್ರೆ ಸಾಕು, ಎಲ್ಲ ಒಂದ್ ಕಡೆ ಒಂದು ಹೆಲ್ತ್ ಬಗ್ಗೆ ಇದೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗ್ತದೆ. ದಟ್ ಇಸ್ ವೆರಿ ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಸ್ಪೆಷಲಿ ಈಗ ನಮ್ಮ ಭಾರತದ ಯೋಗ ಅಥವಾ ಆಯುರ್ವೇದ ಇಂಥ ಎಲ್ಲ ಪದ್ಧತಿಗಳಿಗೆ ತಾವು ಸಪೋರ್ಟ್ ಮಾಡ್ತಾ ಇರೋದು ಅದು ವೈಯಕ್ತಿಕವಾಗಿ ನನ್ನ ಒಂದು ಅಭಿನಂದನೆಗಳು. ತಮ್ಮ ಸಪೋರ್ಟ್ ಹಾಗೆ ಇರಲಿ ಅಂತ ಹೇಳಿ ನಾನು ಕೂಡ ಬಯಸ್ತೇನೆ ಸರ್. ಹಾಗೆ ಸರ್, ಈಗ ಒಂದು ಸ್ವಲ್ಪ ನಾವು ಈ ಯೋಗ ಸಮಿಟ್ ಆಯಿತು, ಒಂದು ಸ್ವಲ್ಪ ಕಾಯಿಲೆಗಳ ಬಗ್ಗೆ ಮಾತಾಡೋಣ. ಕಾರಣ ಏನಂತಂದ್ರೆ ಚಳಿಗಾಲ ಆಯಿತು ಅಂದ್ರೆ ಈಗ ಸಾಕಷ್ಟು ಸೈಕ್ಲೋನ್ ಎಫೆಕ್ಟ್ಸ್ಗಳಾಗಿದೆ ದಕ್ಷಿಣ ಭಾರತದಲ್ಲಿ. ವಿಶೇಷವಾಗಿ ಮಳೆ ಯಾವಾಗ ಬರುತ್ತೋ, ಬಿಸಿಲು ಯಾವಾಗ ಬರುತ್ತೋ, ಚಳಿ ಯಾವಾಗ ಬರುತ್ತೋ ಅಂತ ಯಾವುದೂ ಗೊತ್ತಾಗ್ತಿಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಉಸಿರಾಟದ ಸಮಸ್ಯೆ ತುಂಬಾನೇ ಮುಖ್ಯ. ಉಸಿರು ಇಲ್ಲ ಅಂತಂದ್ರೆ ಮುಗಿದೇ ಹೋಯ್ತು, ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಉಸಿರಾಟಕ್ಕೆ ಯೋಗದ ಮಹತ್ವ ತುಂಬಾನೇ ಇದೆ. ಒಂದು ಒಳ್ಳೆ ಶುದ್ಧವಾಗಿರುವಂತಹ ಉಸಿರಾಟ ಇರಬೇಕಂದ್ರೆ ಯೋಗ ಏನು ಹೇಳುತ್ತೆ ಸರ್? ಅದಕ್ಕೆ ನಾವು ಬರೀ ಉಸಿರಾಟ ಅಂತ ಮಾತ್ರ ಹೇಳಲ್ಲ, ಪ್ರಾಣಾಯಾಮ ಅಂತ. ಪ್ರಾಣಾಯಾಮ, ಹೌದು. ಯಾತಕ್ಕೆ ಇದನ್ನ ಹೇಳ್ತೀವಿ ಅಂದ್ರೆ ಗಾಳಿಗೂ ಉಸಿರಿಗೂ ಪ್ರಾಣಕ್ಕೂ ವ್ಯತ್ಯಾಸ ಇದೆ. ಓಕೆ, ಅದನ್ನ ನಾವು ಯೋಗದಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಗಾಳಿ ಅಂದ್ರೆ ಎಲ್ಲ ಕಡೆ ಇರುವಂತಹದ್ದು. ಉಸಿರು ಅಂತಂದ್ರೆ ನಾವು ಏನು ಈ ಗಾಳಿಯಿಂದ ತೆಗೆದುಕೊಂಡು ನಾನು ಒಳಗಡೆ ತಗೋತೀನಿ, ಅದು ಮಾತ್ರ ಉಸಿರಾಗುತ್ತೆ. ಮತ್ತೆ ಹಾಗಾದ್ರೆ ಪ್ರಾಣ ಏನು ಅಂತ ಅಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡ್ಬೋದು ಅಂತಂದ್ರೆ ಭತ್ತ ಮತ್ತೆ ಅಕ್ಕಿಗಿದ್ದಂಗೆ. ಅಂದ್ರೆ ಏನು, ಆ ಭತ್ತದಲ್ಲಿ ಇರುವಂತಹ ಹಸ್ಕನ್ನ ತೆಗೆದ್ರೆ ಅಕ್ಕಿ ಸಿಗುತ್ತೆ. ಅದೇ ರೀತಿ ಉಸಿರಲ್ಲಿ ಆ ಹಸ್ಕನ್ನ ತೆಗೆದ್ರೆ ನಮಗೆ ಪ್ರಾಣ ಸಿಗ್ತದೆ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ಬೇಕಾದ್ರೆ ಬಹುಶಃ 1 ನಿಮಿಷದಲ್ಲಿ ನಾವು ತಿಳ್ಕೊಂಡ್ಬಿಡ್ಬೋದು. ಈಗ ಫಾಸ್ಟಾಗಿ ಉಸಿರಾಡಿ, ನೀವೇ 1 ನಿಮಿಷ ಅಥವಾ 10 ಸಲ ಸುಮ್ಮನೆ ಫಾಸ್ಟಾಗಿ ಉಸಿರಾಡಿ. ಈಗ ಅಬ್ಸರ್ವ್ ಮಾಡಿ, ಎಲ್ಲಿ ತನಕ ಹೋಯ್ತದು, ಇಲ್ಲಿ ತನಕ ಹೋಯ್ತಾ, ಇಲ್ಲಿ ತನಕ ಹೋಯ್ತಾ, ಇಲ್ಲಿ ತನಕ ಹೋಯ್ತಾ ನೋಡಿ, ಇಷ್ಟೇ ಹೋಗೋದು ಫಾಸ್ಟ್, ಇಲ್ಲಿ ತನಕ ಹೋಗೋದಿಲ್ಲ. ಅದನ್ನೇ ಈಗ ನೆಕ್ಸ್ಟ್ ನಿಧಾನ ಉಸಿರಾಡಿ 1-2-3 ಸಲ ಸಾಕು. ಎಲ್ಲಿಗೆ ಹೋಗ್ತಾ ಇದೆ, 1 ಸಲ ಮಾಡಿ ಸಾಕು, ಇಲ್ಲಿ ತನಕ ಹೋಗ್ತಾ ಇದೆ ಅಲ್ವಾ? ಸೊ ವ್ಯತ್ಯಾಸ ಏನು? ಉಸಿರಾಟದಲ್ಲೇ ಬಂದಿರುವಂತಹದ್ದು ಏನು ಅಂದ್ರೆ ನಾವು ಉಸಿರನ್ನ ನಿಧಾನಕ್ಕೆ ತಗೋಬೇಕು ಅಂತ. ಇದೇ ಬೆಸ್ಟ್ ಎಕ್ಸಾಂಪಲ್. ಉಸಿರಾಟವನ್ನ ನಿಧಾನವಾಗಿ ತೆಗೆದುಕೊಳ್ಳುವಂತಹ ಅಭ್ಯಾಸಕ್ಕೆ ಏನು ಹೇಳ್ತೀವಿ, ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನ ಹೇಗೆ ಹೇಳ್ಬೋದು ಅಂತ ಅಂದ್ರೆ, ನಮ್ಮ ಉಪನಿಷತ್ಗಳಲ್ಲಿ ಸೈನ್ಸಲ್ಲಿ ಬಂದಿರುವಂತಹದ್ದು ಹೇಗೆ ಅಂತ ಅಂದ್ರೆ, ನಾವು ಫಸ್ಟ್ ಹುಟ್ಟಿದಾಗ ಶುರು ಮಾಡೋದೇ ಮೊದಲನೆಯ ಕ್ರಿಯೆ ಇನ್ಹಲೇಷನ್. ಅದಾದ್ಮೇಲೆ ಲೈಫ್ ಎಂಡ್ ಆಗೋದು ಕೂಡ ಎಕ್ಸಲೇಷನ್. ಅಂದ್ರೆ ಆ ಎಕ್ಸಲೇಷನ್ ಆದ್ಮೇಲೆ ಮತ್ತೆ ಇನ್ಹೇಲ್ ಮಾಡಲಿಲ್ಲ ಅಂತ ಅರ್ಥ. ಅಲ್ಲಿಗೆ ಡಿಕ್ಲೇರ್ಡ್ ಆಸ್ ಡೆಡ್. ಇಲ್ಲಿ ಇನ್ಹಲೇಷನ್ ತಗೊಂಡ ಮೇಲೇನೆ ಡಿಕ್ಲೇರ್ಡ್ ಆಸ್ ಬಾರ್ನ್. ಡಾಕ್ಟರ್ ಡಿಕ್ಲೇರ್ ಮಾಡಿ ಎರಡು. ಇವೆರಡರ ಮಧ್ಯೆ ಇರುವಂತಹದ್ದೇ ಜೀವನ. ಈಗ ನಮಗೆ ಬ್ರಹ್ಮ ಒಂದು 10 ಲಕ್ಷ ಸಲ ಉಸಿರನ್ನ ತಗೊಂಡು ಬಿಟ್ಟು ಬಾರಪ್ಪ ಅಂತ ಹೇಳಿದ್ದಾನೆ ಅಂತ ಅಂದ್ಕೊಂಡ್ರೆ, ಆ ಉಸಿರನ್ನೇ ನಾನು ಒಂದು ಪ್ರಯತ್ನ ಪೂರ್ವಕವಾಗಿ ನಿಧಾನಕ್ಕೆ ಉಸಿರಾಡಿದರೆ ನನ್ನ ಆಯಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ಆಯಾಮ ಅಂತ ಹೇಳೋದು. ಆ ಆಯಾಮವನ್ನ ಜಾಸ್ತಿ ಮಾಡ್ಕೊಳ್ಳೋ ಅಂತಹ ಶಕ್ತಿ ಇರೋದು ಯಾವುದಕ್ಕೆ, ಪ್ರಾಣಕ್ಕೆ. ಸೊ ಪ್ರಾಣ
ಒಂದು ಆರೋಗ್ಯ ಆದರೆ ಎರಡನೇದು ನಮ್ಮ ಆಯುಷ್ ವೃದ್ಧಿ ಕೂಡ ಇರೋದು ಆ ಪ್ರಾಣಾಯಾಮದಲ್ಲೇ ಅಂತ. ಈ ಒಂದು ಜ್ಞಾನವನ್ನು ವಿಜ್ಞಾನವನ್ನು ಹೇಳ್ಕೊಡುವಂತಹದ್ದು ಯೋಗ. ಓಕೆ, ಅಂದರೆ ಈ ಯೋಗ ಇದ್ರ ಜೊತೆಗೇನೆ ಇನ್ನೊಂದು ಏನಂತಂದರೆ, ಈಗ ಬಹುಶಃ ಭಾರತ ಹಾಗೂ ಹಲವಾರು ದೇಶಗಳಲ್ಲೂ ಸಹಿತ ಯೋಗ ಮಾಡೋರು ಅಥವಾ ಯೋಗ ಕ್ಲಾಸಸ್ಗಳು ತುಂಬಾ ಇದೆ. ಏನಂದರೆ ಈಗ ಎಲ್ಲದಕ್ಕೂ ಒಂದು ಅಥೆಂಟಿಸಿಟಿ ಅಂತ ಅನ್ನೋದು ಬೇಕು. ಈಗ ನಾನು ಒಂದೆರಡು ದಿವಸ ಯೋಗ ಮಾಡಿ ನಾನು ನೆಕ್ಸ್ಟ್ ಯೋಗ ಕ್ಲಾಸ್ ಕೊಡೋದಕ್ಕಾಗಲ್ಲ. ಬಟ್ ನನ್ನನ್ನು ಒಬ್ಬ ವೈಯಕ್ತಿಕವಾಗಿರೋಂಥ ಯೋಗ ಗುರು ಅಂತ ಹೇಳೋದಕ್ಕೂ ಸ್ವಲ್ಪ ಕಷ್ಟನೇ. ಗುರು ಅನ್ನೋ ಸ್ಥಾನನೇ ಅದು ದೊಡ್ಡ ಸ್ಥಾನ. ಅದು ಅಟ್ಲೀಸ್ಟ್ ಒಂದು ಯೋಗ ಟೀಚರು ಅಥವಾ ಯೋಗ ಒಂದು ಸಹಾಯಕ ಏನಂತಾರೆ ಗುರು ಅಂತ ಹೇಳ್ಬೋದು, ಇನ್ಸ್ಟ್ರಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೋದು ಅಥವಾ ಯೋಗದ ಮೂಲಕ ತಾವು ಹೇಗೆ ಅನಲೈಸ್ ಮಾಡ್ತೀರಿ ಅಂತ. ಯಾಕಂದ್ರೆ ಈಗ ತಾವು ಮಾಡ್ತಿರುವಂಥ ಯೋಗ ಸಮ್ಮಿಟ್ ಹೊಸ ಹೊಸ ಯೋಗಾಸಕ್ತರನ್ನ ಇನ್ಸ್ಟ್ರಕ್ಟರ್ಗಳಾಗಿ ಗುರುತಿಸ್ಕೊಂಡು ಅವರಿಗೊಂದು ಸರ್ಟಿಫಿಕೇಟ್ ನೀಡೋದಾಗಲಿ ಅಥವಾ ಅವರ ಒಂದು ಪ್ರತಿಭೆಯನ್ನು ಗುರುತಿಸೋದಾಗಿದೆ. ಸೊ ಹೇಗೆ ನೀವು ಅನಲೈಸ್ ಮಾಡಿ? ಬಹಳ ಒಳ್ಳೆ ಪ್ರಶ್ನೆ, ಪ್ರಸಕ್ತವಾಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಈ ಸಲ ನಮ್ಮ 3 ಸಂಸ್ಥೆಗಳಲ್ಲಿ ಒಂದು ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೆರಿಕಸ್, ಅದರದ್ದು ವೈಸ್ ಚಾನ್ಸಲರ್ ಬಂದು ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರು ಅಂತ, ನ್ಯೂರೋ ಸರ್ಜನ್. ಅವರು 30 ವರ್ಷಗಳಿಂದ ಪ್ರಯೋಗಾತ್ಮಕವಾಗಿ ಪ್ರಾಣಾಯಾಮ ಯೋಗವನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರು ನ್ಯೂರೋ ಸರ್ಜನ್ ಆದ್ರಿಂದ ಅನಾಟಾಮಿಕಲ್ ಆಗಿ ಪ್ರಾಣ ಎಲ್ಲೋಗುತ್ತೆ, ಹೇಗೆ ಬರುತ್ತೆ ಎಲ್ಲ ಕೂಡ ಹೇಳ್ತಾರೆ. ಅಂತಹವರು ನಮ್ಮ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಲ್ಲಿ ವೈಸ್ ಚಾನ್ಸಲರ್ ಆಗಿರೋದ್ರಿಂದ ಆಲ್ರೆಡಿ ಈ ವರ್ಷನೇ ಜನವರಿಯಿಂದ ಪ್ರಾರಂಭ ಮಾಡಿದ್ದಾರೆ ಸೈನ್ಸ್ ಆಫ್ ಯೋಗ ಅಂಡರ್ ಮೆಡಿಕಲ್ ಗೈಡೆನ್ಸ್ ಅಂತ. ಅದ್ರದ್ದು ಲಾಂಚಿಂಗು ಈ ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಆಗ್ತಾ ಇದೆ ಅವರಿಂದಾನೆ. ಏನಕ್ಕೆ ಇದು ಹೇಳ್ತಾ ಇದ್ದೀವಿ ಅಂದ್ರೆ, ಪ್ರತಿಯೊಂದು ಕೂಡ ಸೈನ್ಸು ಮತ್ತೆ ಮೆಡಿಕಲ್ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಕೊಟ್ಟು ಹೇಳ್ಕೊಡ್ತಾ ಇದ್ದಾರೆ. ಒಂದೇ ಒಂದು ಹೇಳಬೇಕು ಅಂದ್ರೆ ಬ್ಯಾಲೆನ್ಸಿಂಗ್ ಅಂತ ನಾವು ಇಲ್ಲಿವರೆಗೆ ನಾನು ಕೂಡ 25 ವರ್ಷದ ಒಂದು ರೀತಿ ಹೇಳ್ಕೊಡ್ತಿದ್ದೆ. ಆದ್ರೆ ಈಗ ನಮ್ಮ ನ್ಯೂರೋ ಸರ್ಜನ್ ವೈಸ್ ಚಾನ್ಸಲರ್ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರು ಹೇಳ್ಕೊಡೋ ರೀತಿನೇ ಬೇರೆ. ಅದನ್ನ ಕಲ್ತ್ಕೊಂಡಾಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಅವ್ರು ಲೆವೆಲ್ 5 ತನಕ ಇದೆ. ಈಗ ಇಲ್ಲಿವರೆಗೆ ಮಾಡ್ಲಿಕ್ಕೆ ಆಗಿರೋದು ನಮಗೆ ಲೆವೆಲ್ 3 ವರೆಗೆ ಮಾತ್ರ. 40 ಜನನ ರೆಡಿ ಮಾಡಿದ್ದಾರೆ. ಅವರು ಇನ್ಸ್ಟಂಟೇನಿಯಸ್ ಆಗಿ ಎಷ್ಟೋ ಥೆರಪಿಗಳನ್ನ ಕೊಟ್ಟು ಕಾಯಿಲೆಗಳನ್ನ ಗುಣ ಮಾಡುವಂತಹ ಒಂದು ವಿಶೇಷತೆಯನ್ನ ಹೇಳ್ಕೊಟ್ಟಿದ್ದಾರೆ ಇಲ್ಲಿವರೆಗೆ. ಅಂದ್ರೆ ಮೆಡಿಕಲ್ನವರು ಒಪ್ಕೋಬೇಕು, ಯೋಗದವರು ಒಪ್ಕೋಬೇಕು. ಆ ತರಹ ಒಂದು ಯೋಗವನ್ನ ಡಿಸೈನ್ ಮಾಡಿ ನಾವು ಕೊಡ್ತಾ ಇದೀವಿ. ಅದು ಬಹಳಷ್ಟು ವಿಶೇಷತೆ ಈ ಒಂದು ಗ್ಲೋಬಲ್ ಯೋಗ ಸಮಿಟ್ ಅಲ್ಲಿ ಇದೆ. ಓಕೆ ಸರ್. ಹಾಗೆ ಲಕ್ಷ್ಮೀಕಾಂತ್ ಸರ್, ಈಗ ಹಲವಾರು ಯಂಗ್ಸ್ಟರ್ಸ್ಗಳನ್ನ ಹೇಳ್ತಾ ಇದೆ, ಯುವತಿಯರು ಸ್ವಲ್ಪ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಆಗ್ತದೆ. ಎಸ್ಪೆಷಲಿ ಬೆಂಗಳೂರು ಅಥವಾ ಎಲ್ಲ ಹಳ್ಳಿಗಳಲ್ಲೂ ಸಹಿತ ಜೀವನ ಶೈಲಿ ಬದಲಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಬದಲಾಗ್ತಾ ಇರುವಂಥ ಜೀವನ ಶೈಲಿ ಜೊತೆಗೆ ಯೋಗವನ್ನು ನಮ್ಮ ಜೀವನದ ಜೊತೆಗೂಡಿಸೋದು ಎಷ್ಟು ಮಟ್ಟಿಗೆ ಚಾಲೆಂಜ್ ಅಂತ ಹೇಳ್ಬೋದಾ, ಅಥವಾ ಇದರ ಇಂಪಾರ್ಟೆನ್ಸ್ ಏನಂತ ತಾವು ಹೇಳ್ಬೋದಾ? ಇಲ್ಲ, ಅದೇನೇ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಗುರುಜಿ ಹೇಳ್ದಂಗೆ 2023 ಸೊ ಒಂದು ಇಂಪಾರ್ಟೆನ್ಸ್ ಆಫ್ ಯೋಗ ಇನ್ ಹೈಯರ್ ಎಜುಕೇಶನ್ ಅಂತ ವೈಸ್ ಚಾನ್ಸಲರ್ ಕರೆಸ್ಬಿಟ್ಟು ಒಂದು ಸೆಷನ್ ಮಾಡಿಸಿದ್ವಿ. ಯಾಕೆ ಅಂತಂದ್ರೆ ಇದು ಮೇಯ್ನ್ ಬೇಕಾಗಿರೋದು ಸ್ಟೂಡೆಂಟ್ಸ್ಗೆ. ಆಮೇಲೆ ರೀಸೆಂಟಾಗಿ ಒಂದು ನಮ್ಮ ಸ್ನೇಹಿತರಿಂದ ಸೇರಿ ಒಂದು ಕಾಲೇಜಲ್ಲೂ ಒಂದು ಡಿಬೇಟ್ ಸಮೇತ ಮಾಡಿದೆ. ಅಂದ್ರೆ ಯೋಗ ಯಂಗ್ಸ್ಟರ್ಸಿಗೆ ಮಾತ್ರ ಬೇಕೋ ಅಥವಾ ವಯಸ್ಸಾದವರಿಗೆ ಬೇಕೋ ಅಂತ. ಸೊ ಅದೊಂದು ಸುಮ್ಮನೆ ಡಿಬೇಟ್. ಸೊ ಆ ಕಡೆ ಪರನೂ ಮಾತಾಡಿದ್ವಿ, ವಿರೋಧನ ಮಾತಾಡಿದ್ರು. ಬಟ್ ಎಲ್ರಿಗೂ ಬೇಕು ಅಫ್ಕೋರ್ಸು. ಸೊ ಯೋಗ ಇಟ್ಸ್ ಕಂಪಲ್ಸರಿ ಫಾರ್ ಆಲ್. ಸೊ ಅದರಲ್ಲಿ ಏನಂತಂದ್ರೆ ಈಗ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಈಗ ನಾನು ಯಾವಾಗಲೂ ಇದರಲ್ಲಿ ನಾನು ಮೋರ್ ದೆನ್ ಒಂದು 300-400 ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟಿನಿ ಬೇರೆ ಬೇರೆ ಇದರಲ್ಲ, ಎನ್ವೈರನ್ಮೆಂಟ್ ಇರ್ಬೋದು, ಬೇರೆ ಬೇರೆ. ಸೊ ಅದರಲ್ಲಿ ಏನಂದ್ರೆ ನನಗೆ ಅನಿಸಿದ್ದು ಏನಂದರೆ, ಈಗ ನೋಡಿ ಈಗ ಮೊಬೈಲ್ ಬಂದಿದೆ, ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲಾನು ಎಕ್ಸ್ಪೋಸ್ ಆಗಿದ್ವಿ ನಾವು. ಸೊ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ನಮಗೆ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಅಲ್ರದ್ದು. ಈಗ ನಮ್ದು ಅಷ್ಟೇ, ಈಗ ಇಲ್ಲೇನೋ ಪ್ರೋಗ್ರಾಮಲ್ಲಿ ಕೂತೇನೋ ಅಂದ್ರೆ ಏನೋ ಸಮ್ ಪಾಯಿಂಟ್ ಆಫ್ ಟೈಮ್ ನೀವು ಕೇಳ್ಬೇಕಾದ್ರೆ ಮಾತ್ರ ನಾನು ಅಟೆಂಟಿವ್ ಇರ್ತೀನಿ. ಇಲ್ಲ ಅಂತಂದ್ರೆ ಇನ್ನೇನೋ ಬೇರೆ ಓಡ್ತಾ ಇರುತ್ತೆ. ಓಕೆ, ಯಾವ ವಾಟ್ ಏನೋ ಆಫ್ಟರ್ 8 o'clock ಏನೋ ಈಗ 1 hour ಲೈವ್ ಇದೆ. ಸೊ ಈ ಥರ ಸ್ಪ್ಯಾನ್ ಆಫ್ ಅಟೆನ್ಷನ್ ಈಗ ಕಡಿಮೆ ಆಗ್ತಾ ಇದೆ. ಇದು ಇಂಡಿಯಾದ ಸಮಸ್ಯೆ ಅಲ್ಲ, ಇಡೀ ಏನೋ ಪ್ರಪಂಚದ ಸಮಸ್ಯೆ. ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ. ಈಗ ಯಾರಾದ್ರೂ ಈಗ ಎಕ್ಸಾಂಪಲ್ ಸ್ಟೂಡೆಂಟ್ಸು ಕ್ಲಾಸಲ್ಲಿ ಕೂರ್ತಾರೆ. ಸೊ 1 hour ಕ್ಲಾಸಲ್ಲಿ ಅವ್ರಿಗೆ 30 ನಿಮಿಷದ ಮೇಲೆ ಅವರು ಇಲ್ಲಿರಲ್ಲ, ಫಿಸಿಕಲಿ ದೇ ವಿಲ್ ಬಿ ಪ್ರೆಸೆಂಟ್. ಅದು ಇನ್ಸ್ಟಿಟ್ಯೂಷನ್ ಏನಂತಂದರೆ ಇಲ್ಲ ಎಲ್ಲ ಪೇರೆಂಟ್ಸ್ ಆಮೇಲೆ ಏನು 20 minutesಗೆ ನೀವು ಕ್ಲಾಸಸ್ ಮುಗಿಸ್ಬಿಟ್ರ ಅಂತ ಕೇಳ್ತಾರೆ ಅಂತ ಕೂರಿಸಿರ್ತಾರೆ ಪಾಸಿಬಲ್. ಅಷ್ಟು ಬಿಟ್ಟರೆ ಸೊ ಇದನ್ನಲ್ಲ, ಇದರಲ್ಲಿ ಏನಂತಂದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ನು ಜಾಸ್ತಿ ಮಾಡ್ಬೋದು. ಯಾಕೆಂತಂದ್ರೆ ಅವ್ರಿಗೆ ಮೈಂಡ್ ಕಂಟ್ರೋಲ್ ಇದು ಸ್ಟೇಟ್ಸ್ಗೆ ಹೋಗುತ್ತೆ ಅವರು ಯೋಗ ಮತ್ತು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಆಮೇಲೆ ಎಸ್ಪೆಷಲಿ ಸ್ಟೂಡೆಂಟ್ ಏಜಲ್ಲಿ ಏನಂತಂದರೆ ಇನ್ಕ್ವಿಸಿಟಿವ್ನೆಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಇದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಅದನ್ನು ನೋಡೋಣ, ಇದನ್ನು ನೋಡೋಣ, ಇನ್ನೊಂದೇನು ಹೋಗೋಣ. ಸೊ ದೇ ಆರ್ ಜಂಪಿಂಗ್ ಫ್ರಮ್ ಒನ್ ಡಿಸಿಷನ್ಸ್ ಟು ಅದರ್ ಡಿಸಿಷನ್ಸ್ ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ಸು, ಥಿಂಕಿಂಗ್ ಎಲ್ಲ ಚೇಂಜ್ ಇರುತ್ತೆ ಅವ್ರದ್ದು. ಸೊ ಆ ಟೈಮಲ್ಲಿ ಅವ್ರನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಸೊ ಇದು ಒಂದು ಮುಖ್ಯ ಸಾಧನ ಆಗುತ್ತೆ ಯೋಗ ಇರೋದು.
ಸೊ ಹಾಗಾಗಿ ಅದಕ್ಕೇನೆ ನಾವು ಆ್ಯಕ್ಚುಲಿ ಏನಂತಂದ್ರೆ ಇನ್ಸ್ಟಿಟ್ಯೂಷನಲ್ಲೂ ಮಾಡಬೇಕು ಅಂತ ಅಂದರೆ ಯೋಗನ ಸ್ಕೂಲ್ಸಲ್ಲ ಈವನ್ ಕಾಲೇಜಲ್ಲೂ ಬೇಕಂದ್ರೆ ಸ್ಕೂಲಲ್ಲಿ ಏನಂತಂದ್ರೆ ಲಿಮಿಟೆಡ್ ಇರುತ್ತೆ, ಓದ್ತಾರೆ ಬರ್ತಾರೆ. ಬಟ್ ಕಾಲೇಜಲ್ಲಿ ಏನಂತಂದ್ರೆ ಅವ್ರಿಗೆ ರಿಯಲಿ ಬೇಕಾಗುತ್ತೆ, ಯಾಕಂದ್ರೆ ಜಾಸ್ತಿ ಓದೋದಿರುತ್ತೆ. ಬೇರೆ ತಿಳ್ಕೊಂಡ್ರೆ ಜಾಬ್ ಏನೋ ಇದಕ್ಕೂ ಅವ್ರು ಟ್ರೈನ್ಡ್ ಆಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅನ್ಸ್ಕಿಲ್ಡ್ ಆಗ್ಬಿಡ್ತಾರೆ. ಏನೋ ಈ ಕಡೆ ಕೋರ್ಸು ಮುಗಿಯಲ್ಲ, ಆಮೇಲೆ ಏನೋ ಬೇರೆ ಥರದ್ದು ಇದ್ರದ್ದು ಇದಾಗಿ. ಅದನ್ನೇ ಆ್ಯಕ್ಚುಲಿ ಲಾಸ್ಟ್ ಇಯರ್ ಒಂದು 2023 ಒಂದು ದುಬೈಯಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ಸೊ ಅಲ್ಲಿ ಅದೇನೆ ಅವರೊಂದು ಒಬ್ಬರು ಜರ್ಮನಿಯವರು ಇದೇ ಥರದ್ದೇನೆ ಯೋಗದ ಇದ್ರ ಬಗ್ಗೆ ಈಸ್ ನಾಟ್ ಫ್ರಮ್ ಇಂಡಿಯನ್, ಈಸ್ ಬೇಸಿಕಲಿ ಜರ್ಮನ್. ಅವರು 39 ದೇಶದಲ್ಲೂ ಸೊ ಯೂನಿವರ್ಸಿಟೀಸಲ್ಲಿ ಫಿಸಿಕಲಿ ಡೇಟಾ ಕಲೆಕ್ಟ್ ಮಾಡಿ, ಸೊ ಇದು ಸ್ಪ್ಯಾನ್ ಆಫ್ ಅಟೆನ್ಷನ್ಸ್ ಕಡಿಮೆ ಯಾವುದರಿಂದ ಆಗುತ್ತೆ ಅಂತ ಒಂದು ರಿಸರ್ಚ್ ಮಾಡಿ. ಇಟ್ಸ್ ಕಂಪ್ಲೀಟ್ಲಿ ಏನೋ ರಿಸರ್ಚ್ ಓರಿಯೆಂಟೆಡ್ ಡಾಕ್ಯುಮೆಂಟೆಡ್ ಏನೋ ಎವಿಡೆನ್ಸ್ ಇದೆ. ಅವ್ರು ಹೇಳ್ತಾರೆ, ಅವರು ಏನಂತಂದ್ರೆ ಯೋಗ, ಮೆಡಿಟೇಷನ್ನು, ಡ್ಯಾನ್ಸು, ಭರತನಾಟ್ಯ, ಸಿಂಗಿಂಗು ಈ ಥರದ್ದು ಓನ್ಲಿ ಇಂಡಿಯನ್ ಟ್ರೆಡಿಷನಿಂದ ಮಾತ್ರನೇ ಆಗುತ್ತೆ ಅಂತ ಅವರು ಏನೋ ಇದನ್ನು ಮಾಡಿದ್ದಾರೆ. ಅದನ್ನೆಲ್ಲ ಏನೋ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲನೂ ನಾವೇನು ಹೊಸದೇನು ಹೇಳ್ತಿಲ್ಲ, ಇದು ಆಲ್ರೆಡಿ ಇದೆ. ಇದಕ್ಕೇನಂತ ನಮ್ಮೆಲ್ಲ ಬ್ಯುಸಿ ಲೈಫಲ್ಲಿ ಒಂದಷ್ಟು ಸಮಯ ಅದಕ್ಕೆ ಅಂತ ಇಡ್ಬೇಕು ಅಷ್ಟೇ. ನಾನು ತುಂಬ ಬ್ಯುಸಿ ಗೊತ್ತು, ಅದನ್ನು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ವೇ ನನಗೆ? ಖಂಡಿತ ಮಾಡ್ಬೋದು. ಅದನ್ನು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟು ಇದು ಏನೋ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಲೈಫ್ ಈಗ ಗುರುಜಿ ಹೇಳ್ದಂಗೆ ಈಗ ಇಷ್ಟೊಂದು ಏನೋ ಡಿಸೀಸಸ್ ಆಗ್ತಿರೋ ಲೈಫಲ್ಲಿ ಸೊ ಹೇಗೆ ನಮ್ಮದು ಕ್ವಾಲಿಟಿ ಆಫ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ಡೆಫಿನೆಟ್ಲಿ ಜಾಸ್ತಿ ವರ್ಷ ಬದುಕೋದಕ್ಕೆ ಎಲ್ಲರೂ ಸಾಧ್ಯ. ಈಗ ಏನೋ 50-60 ವರ್ಷ ಅಂತ ಇದು ಮಾಡಿ ಇನ್ನೊಂದು 5-6 ವರ್ಷ 10 ವರ್ಷ ನೆಕ್ಸ್ಟ್ ಡೆಫಿನೆಟ್ಲಿ ಇದು ಮಾಡಿ. ಆಮೇಲೆ ಎಷ್ಟು ವರ್ಷ ಇರ್ತೀವಿ ಅನ್ನೋದಕ್ಕಿಂತ ಎಷ್ಟು ಹೆಲ್ತಿಯಾಗಿ ಕಡಿಮೆ ವರ್ಷ ಬದುಕ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ನಾನು 100 ಇಯರ್ಸ್ ಇತ್ತು, ಏನೋ 70ಗೆ ನನಗೆ ಡಿಸೀಸ್ ಆಯಿತು, ಇನ್ನು 30 ವರ್ಷ ನಾನು ಡಿಸೀಸಸ್ ಇದ್ದೆ ಅನ್ನೋದಕ್ಕಿಂತ 65 ಇಯರ್ಸ್ ಹೆಲ್ತಿಯಾಗಿ ಇದ್ಬಿಟ್ಟು ಇದಾಗೋದಲ್ಲ, ಐ ಥಿಂಕ್ ದಟ್ ಮ್ಯಾಟರ್ಸ್ ಎ ಲಾಟ್ ಅಂತ. ಎಸ್ ಹಾಗೆ ಸರ್, ಈಗ ತಾವು ಹೇಳ್ತಾ ಇದ್ದೀರಾ ರೋಟರಿ ಕ್ಲಬ್ ಅಂತ ಅನ್ನೋದು ಇಡೀ ಜಗತ್ತಿನಾದ್ಯಂತ ಅತ್ಯಂತ ಪ್ರಚಾರ ಹಾಗೂ ಪ್ರಚಲಿತದಲ್ಲಿರುವಂತಹ ಒಂದು ಸಂಸ್ಥೆಯಾಗಿದೆ. ಅಂದರೆ ತಾವು ಯೋಗದ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ತಮ್ಮ ಸದಸ್ಯರಿಗೆ ಯೋಗದ ಜಾಗೃತಿಯನ್ನು ಹೇಗೆ ಅಂದರೆ ಪ್ರತಿನಿತ್ಯನೂ ಮಾಡಿಸ್ತಾ ಇರ್ತೀರಾ, ಅಥವಾ ಹೇಗೆ ಯೋಗ ಸಾಧಕರನ್ನ ಕರೆಸಿ ಇದು ಮಾಡ್ತಾರೆ, ಅಥವಾ ಹೇಗೆ ಸರ್? ಈಗ ನಮ್ಮ ರೊಟೇರಿಯನ್ಸ್ ಕೂಡ ಸುಮಾರು ಜನ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಟೀಚರ್ಸು ಇದ್ದಾರೆ. ಅದೇ ರೀತಿಯಲ್ಲಿ ಏನಾಗ್ತದೆ, ಇದು ಯೋಗದ ಬಗ್ಗೆ ನಮ್ಮ ಕ್ಲಬ್ಸಲ್ಲಿ ಕೂಡ ನಾವು ಪ್ರಚಾರ ಮಾಡ್ತಾ ಇರೋದ್ರಿಂದ ಈ ಕ್ಲಬ್ ಸ್ಟಾರ್ಟ್ ಆದಮೇಲೆ ಈ ಗ್ಲೋಬಲ್ ಯೋಗ ಅಂತ ಒಂದು ಕ್ಲಬ್ ಸ್ಟಾರ್ಟ್ ಮಾಡಿದೆ. ಇದಾದಮೇಲೆ ಸುಮಾರು ಜನಕ್ಕೆ ಪ್ರಚಾರ ಆದಮೇಲೆ ಈಗ ಅವರೆಲ್ಲರೂ ನಮ್ಮ ಕಾರ್ಯಕ್ರಮದಲ್ಲೂ ಸ್ವಲ್ಪ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಕ್ಲಬ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವ್ರು ಈ ಅವೇರ್ನೆಸ್ ಕೂಡ ಅವ್ರು ಕೂಡ ಆಚೆ ಕಡೆ ಎಲ್ಲನೂ ಪ್ರಚಾರ ಮಾಡ್ತಾ ಇದ್ದಾರೆ ಆ್ಯಂಡ್ ಫ್ರೀ ಆಫ್ ಕಾಸ್ಟ್ ಆಗು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಾಟ್ ಓನ್ಲಿ ಇನ್ ಇಂಡಿಯಾ ಅಂತಲ್ಲ, ಆಚೆ ಕೂಡ ಅಬ್ರಾಡಲ್ಲಿ ಕೂಡ ಇದು ನಮ್ಮ ಯೋಗದ ಪ್ರಾಕ್ಟೀಸು ಮತ್ತು ಇದು ಪ್ರಚಾರ ಆಗ್ತಾ ಇದೆ ಥ್ರೂ ನಮ್ಮ ಒಂದು ರೋಟ್ರಿಯ ಒಂದು ಪ್ಲಾಟ್ಫಾರ್ಮ್. ಓಕೆ ಸರ್, ಗುರುಜಿ ಹಾಗೆ ಇನ್ನು ಬೆಂಗಳೂರಲ್ಲಿ ಸುಮಾರು 4,000ರಿಂದ 5,000 ಯೋಗ ಶಿಕ್ಷಕರನ್ನ ಹುಡುಕುವಂತಹ ಒಂದು ಪ್ರಯತ್ನ ತಮ್ಮ ಒಂದು ರಿಸರ್ಚ್ಗಳು ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರಾಗಿರ್ಬೋದು ಅಥವಾ ಕನ್ಸಲ್ಟೆಂಟ್ ಸಲಹೆಗಾರ ಆಗಿರ್ಬೋದು, ಒಂದು ಸರ್ಟಿಫಿಕೇಶನ್ ನೀಡೋದ್ರ ಮೂಲಕ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ತಮ್ಮ ಮುಖ್ಯವಾಗಿರುವಂತಹ ಉದ್ದೇಶವಾಗಿದೆ. ಅಂದ್ರೆ ಯಾಕಂದ್ರೆ ಬೆಂಗಳೂರಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ಗಳೆಲ್ಲ ಸಾಕಷ್ಟು ಜನರು ಯೋಗ ಹೇಳ್ಕೊಡ್ತಾ ಇರ್ತಾರೆ. ಯೋಗ ಗುರುಗಳು ಅಂತೇಳಿ ಅವರು ಶಿಷ್ಯಂದ್ರು ಎಲ್ಲ ಬಂದು ಅವರನ್ನ ಆರಾಧಿಸ್ತಾರೆ, ಗುರುಗಳು ಅಂತ ಹೇಳ್ತಾರೆ. ಬಟ್ ಆ ಗುರುಗಳಿಗೂ ಸಹಿತ ಒಂದು ಸರ್ಟಿಫಿಕೇಶನ್ಸ್ ಅಥವಾ ಸರ್ಟಿಫಿಕೇಟ್ ಕೊಡೋದಾಗ್ಲಿ ತಾವು ಹೇಗೆ ರೆಕಗ್ನೈಸ್ ಮಾಡ್ತಾರೆ? ಹೌದು, ಈಗ ಏನಾಗ್ತಾ ಇದೆ, ಮೊದಲಿಂದ ನಮ್ಮ ಭಾರತ ದೇಶದಲ್ಲಿ ಯೋಗವನ್ನು ಹಾಗೆ ಕಲಿಸ್ಕೊಂಡು ಬರ್ತಾ ಇದೆ. ಯಾವ ಯೂನಿವರ್ಸಿಟಿ ಇರಲಿಲ್ಲ, ಯಾವ ಸರ್ಟಿಫಿಕೇಟ್ ಕೋರ್ಸು ಅಥವಾ PhD ಕೋರ್ಸ್ ಇಲ್ಲ, ಪಾರಂಪರ್ಯವಾಗಿ ಬರ್ತಾ ಇತ್ತು. ಇವಾಗ ಏನಾಗಿದೆ ಅಂದರೆ ಪ್ರಪಂಚದಾದ್ಯಂತ ಇದು ಯೋಗ ಬೆಳೀತಾ ಇರೋದ್ರಿಂದ ನೀವು ಭಾರತದಿಂದ ಹೊರಗಡೆ ಹೋಗಿದ ತಕ್ಷಣವೇ ನಿಮ್ಮ ಸರ್ಟಿಫಿಕೇಟ್ ಎಲ್ಲಿದೆ, ಯಾವ ಯೂನಿವರ್ಸಿಟಿ, ಯಾವ ಕೋರ್ಸು, ಯಾವ ಲೆವೆಲ್ಲು, ಇದೆಲ್ಲ ಕೇಳ್ತಾರೆ. ಯಾಕೆ ಅಂದರೆ ಯೋಗದಲ್ಲಿ ಇವತ್ತು ಯೋಗ ಶಿಕ್ಷಕರು ಅಂದರೆ ಬರೀ ಇನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡುವಂಥದ್ದು ಒಂದಾದರೆ, ಅದು ನೆಕ್ಸ್ಟ್ ಲೆವೆಲ್ ಯೋಗ ಟೀಚರ್ಸ್ ಅಂದರೆ ಯಾವ ಕಾಯಿಲೆಗೆ ಯಾವ ಆಸನವನ್ನು, ಪ್ರಾಣಾಯಾಮವನ್ನು, ಮೆಡಿಟೇಷನನ್ನು ಮಾಡಬೇಕು ಅನ್ನೋದು ಯೋಗ ಟೀಚರ್ ಅಥವಾ ಯೋಗ ಥೆರಪಿಸ್ಟ್ ಕ್ಯಾನ್ ಟೆಲ್. ಅದಾದಮೇಲೆ ಕೌನ್ಸಿಲರ್ಸ್ ಅಂತ, ಯೋಗ ಕೌನ್ಸಿಲರ್ಸ್ ಅಂತ ನೆಕ್ಸ್ಟ್ ಲೆವೆಲ್ಗೆ ಅವರಿಗೆ ಒಂದು ಮಾಸ್ಟರ್ಸ್ ಅಥವಾ PhD ಬೇಕಾಗುತ್ತೆ. ಯಾಕೆ ಅಂತಂದರೆ ಯಾತಕ್ಕೋಸ್ಕರ ಅದನ್ನು ಮಾಡಿಸ್ಬೇಕು ಅನ್ನೋದನ್ನ ಅವ್ರು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬೇಕಾದಷ್ಟು ಲೆವೆಲ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಆದ್ರೆ ಏನಾಗ್ತದೆ, ಮೊದಲಿಂದ ಬರೀ ಹೇಳ್ಕೊಡ್ತಾ ಇರ್ತಾರೆ, ಕೆಲವರು ಥೆರಪಿಸ್ಟ್ ಇರ್ತಾರೆ, ಕೆಲವರು ಕೌನ್ಸಿಲಿಂಗು ಮಾಡ್ತಿರ್ತಾರೆ, ಕೆಲವು ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಆದ್ರೆ ಯಾವ ಲೆವೆಲ್ಗೆ ಯಾವ ಸರ್ಟಿಫಿಕೇಶನ್ ಯಾರಿಗೆ ಅಂತ ಗೊತ್ತಿರೋದಿಲ್ಲ. ಅದನ್ನ ನಾವೇನು ಮಾಡ್ತಾ ಇದೀವಿ, ನಮ್ದು 2 ಸಂಸ್ಥೆ ಇದೆ. ಒಂದು ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಅಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಅಂತ ಇದೆ. ಅದನ್ನ ಇಟ್ ಹ್ಯಾಸ್ ಬಿನ್ ಅಕ್ರೆಡಿಟೆಡ್ ಟು ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಆಫ್ ಮಿನಿಸ್ಟ್ರಿ ಆಫ್ ಆಯುಷ್, ಗವರ್ಮೆಂಟ್ ಆಫ್ ಇಂಡಿಯಾ.
ಅದರಲ್ಲಿ ನಾವು ಫಸ್ಟ್ ನಾವು ಏನೂ ಗೊತ್ತಿಲ್ಲ ಅಂತ ಬಂದರೆ ಯೋಗ ವಾಲಂಟಿಯರ್ಸ್ ಅಂತ ಒಂದು ಕೋರ್ಸ್ ಇದೆ, 36 ಗಂಟೆ ಹೇಳ್ಕೊಟ್ಟು ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಅದಾದ್ಮೇಲೆ ಲೆವೆಲ್ 1 ಅಂತ ಕೊಡ್ತೀವಿ. ಲೆವೆಲ್ 1 ಅಂತ ಕೊಟ್ಟರೆ ಅವ್ರು ಎಲ್ಲಿ ಬೇಕಾದರೂ ಭಾರತದಲ್ಲಿ ಕ್ಲಾಸ್ ಮಾಡ್ಬೋದು. ಲೆವೆಲ್ 2 ಅಂತ ಕೊಡ್ತೀವಿ. ಅದು ಕೊಟ್ಟ ಮೇಲೆ ಅವರು ಫಾರಿನ್ಗೆ ಹೋಗಿ ಕೂಡ ಕ್ಲಾಸಸ್ನ ಮಾಡ್ಬೋದು. ಇದು ಒಂದು ರೀತಿ. ಆದರೆ ಮತ್ತೊಂದು ನಾವೇನು ಮಾಡ್ತೀವಿ, ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಹೇಳಿ ಅದನ್ನು ಪ್ರೂವ್ ಮಾಡಿದರೆ, ಅಂದರೆ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಮಾಡಿದೆ ಆದರೆ ಅದಕ್ಕೆ PhD ಕೂಡ ನಾವು ಕೊಡ್ತೀವಿ. ಸೊ ಆ PhD ಕೊಡೋದು ಕೂಡ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಜೊತೆಗೆ ಈ ನಾನು ಏನು ಹೇಳಿದೆ, ಈ ವರ್ಷ 3 ದೇಶದಲ್ಲಿ ಮಾಡಿದೀವಿ ಅಂತ, ಮುಂದಿನ ವರ್ಷ ನಾವು 7-8 ದೇಶಗಳಿಗಿಂತ ಜಾಸ್ತಿ ಹೋಗಬೇಕು ಅಂತ ಅಂದ್ಕೊಂಡಿದೀವಿ. ಯಾಕೆಂದ್ರೆ ಈ ಸಲ ರಷ್ಯನ್ಸ್ ಬರ್ತಾ ಇದ್ದಾರೆ ನಮ್ಮಲ್ಲಿಗೆ, ಅವರು ನಮ್ಮಲ್ಲಿಗೆ ಬಂದು ಪ್ರೋಗ್ರಾಮ್ ಮಾಡಿ ಅಂತಿದ್ದಾರೆ. ಬ್ರುಸೆಲ್ಸ್ ಅಲ್ಲಿ ಮಾಡಿ ಅಂತಿದ್ದಾರೆ, ಪ್ಯಾರಿಸ್ ಅಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ 3 ಕಡೆ ಮಾಡಿದೀವಿ ಈ ವರ್ಷ, ಅದು ಮತ್ತೆ ರಿಪೀಟ್ ಆಗುತ್ತೆ. ಈ ತರದ್ದೆಲ್ಲ ಆದಾಗ ನಮ್ಮಲ್ಲಿ ಇರುವಂತಹ ಎಕ್ಸ್ಪರ್ಟ್ಸ್ ನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಬೇಕೇ ಬೇಕು. ಆ ಸರ್ಟಿಫಿಕೇಟ್ ಅನ್ನು ಕೂಡ ನಾವೇ ಕೊಡ್ತಾ ಇದ್ದೀವಿ. ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ, ಇನ್ನೊಂದು ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ಕಡೆಯಿಂದ. ಇದು ಎರಡಕ್ಕೂ ಕೂಡ ಅವಕಾಶಗಳು ನಮ್ಮ ಗ್ಲೋಬಲ್ ಯೋಗ ಸಮಿಟಿಗೆ ಬಂದಾಗ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ ಅವರಿಗೆ. ಯಾಕಂದ್ರೆ ಅಲ್ಲಿ ನಮ್ಮ ಸ್ಟಾಲ್ಸ್ ಇರುತ್ತೆ. ಎಸ್ ಯಾಕಂದ್ರೆ ಸಾಕಷ್ಟು ಜನರು ಕರ್ನಾಟಕದಾದ್ಯಂತ ಅಥವಾ ಈ ಇಡೀ ಭಾರತದಾದ್ಯಂತ ನಮ್ಮ ಐಶ್ ಟಿವಿ ಇದೆ. ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೀರಾ, ಒಂದು ಅದ್ಭುತವಾಗಿರುವಂತಹ ಒಂದು ಅವಕಾಶ ಯೋಗ ಸಮಿಟ್ ಮೂಲಕ ತಾವು ಪಡ್ಕೋಬಹುದು. ಯೋಗ ಶಿಕ್ಷಣವನ್ನ ತಾವು ಶಿಷ್ಯಂದ್ರಿಗೇನು ಹೇಳ್ಕೊಡ್ತಾ ಇರ್ತಾರೆ, ಬಟ್ ನಿಮ್ಮನ್ನು ಸಹಿತ ಗುರುತಿಸುವಂತಹ ಒಂದು ಕಾರ್ಯ ಡಾಕ್ಟರ್ ಯೋಗಿ ದೇವರಾಜ್ ಅವರ ಮೂಲಕ, ಜೊತೆಗೆ ಇಡೀ ತಂಡದ ಮೂಲಕ ನಡೀತಾ ಇದೆ. ಈ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಪರಂಪರೆಯ ಹೆಮ್ಮೆಯ ಪರಂಪರೆಯ ಯೋಗವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ತಾವೇನೋ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ನಿಮಿಷ ನಾನು ಹೇಳಬೇಕಾಗಿರೋದು ಏನಂದ್ರೆ, ಈಗ ತಾನೇ ಮಾತಾಡಿದ್ರು ಕುಮಾರಸ್ವಾಮಿ ಅವರು ಯಶವಂತಪುರದಿಂದ 35 ಜನ ಇದ್ದಾರೆ ಅಂತ. ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ, ನೀವು ರಿಜಿಸ್ಟರ್ ಆಗಿ 10 ಜನನ ಕರ್ಕೊಂಡು ಬನ್ನಿ ಅಂದ್ರೆ 2,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಆದ್ರೆ ಒಳಗಡೆ ಬಂದ್ಮೇಲೆ 15-20 ಥೆರಪಿಗಳನ್ನ ಅವ್ರು ಕಲ್ತ್ಕೊಂಡು ಹೋಗ್ಬೋದು. ಅದು ಫ್ರೀಯಾಗಿ ಸಿಗ್ತದೆ ಅವ್ರಿಗೆ ಒಂದ್ ಕಡೆ. ಆದ್ರೆ ಎರಡನೇದು 10 ಜನನ ಕರ್ಕೊಂಡು ಬಂದ್ರೆ ಅವ್ರನ್ನ ನಾವು ಯಶಸ್ವಿ ಯೋಗಿ ಅಂತ ಹೇಳಿ ಸ್ಟೇಜ್ ಮೇಲೆ ಹಾನರ್ ಮಾಡ್ತೀವಿ. ಅಂದ್ರೆ ಏನಂತಂದ್ರೆ ಒಂದು ರೆಕಗ್ನಿಷನ್, ಅವರ ಒಂದು ಎಜುಕೇಶನ್ ಅನ್ನ, ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ಅವ್ರದ್ದು ಒಂದು ಸೇವೆಯನ್ನ ನಾವು ರೆಕಗ್ನೈಸ್ ಮಾಡ್ದಂಗೆ ಆಗುತ್ತೆ. ಆ ರೆಕಗ್ನೈಸ್ ಮಾಡಿದಾಗ ಏನಾಗುತ್ತೆ, ಅವ್ರು ಎಲ್ಲಿರ್ತಾರೋ ಅಲ್ಲೇ ಒಂದು ರೆಕಗ್ನಿಷನ್ ಆಗುತ್ತೆ ಅನ್ನೋದು ಒಂದು. ಎರಡನೇದೇನು ಅಂತಾನೆ, ಆ ತರ ಈಗ 35 ಜನ ಇದ್ದಾರೆ ಅಂತ ಅವ್ರು ಹೇಳಿದ್ರು. 35 ಜನದಲ್ಲಿ ಅವರು 35 ಜನನು ಕರ್ಕೊಂಡ್ ಬಂದ್ರೆ ಅವ್ರ ಜೊತೆನಲ್ಲಿ ಇನ್ನಿಬ್ಬರನ್ನು ಕೂಡ ಯಶಸ್ವಿಯಾಗಿ ಮಾಡಿಸಬಹುದು. ಅವಾಗ ಏನಾಗುತ್ತೆ, ಅವ್ರಿಗೊಂದು ಸಪೋರ್ಟ್ ಅನ್ನ ಮಾಡ್ದಂಗೆ ಆಗ್ತದೆ. ಅದೇ ತರ 10 ಜನ ಬಂದ್ರೆ ವಿಶ್ವಯೋಗಿ ಅಂತ ಕೊಡ್ತೀವಿ ನಾವು. ಆ ವಿಶ್ವಯೋಗಿ ಅವರನ್ನ ಈ ಸಲ ಲಾಸ್ಟ್ ಟೈಮು ಶ್ರೀಲಂಕಾ ಕರ್ಕೊಂಡು ಹೋಗಿದ್ವಿ. ಈ ಸಲ ಅವ್ರಿಗೆ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಕೌಲಾಲಂಪುರ್ ಮಲೇಷಿಯಾಕ್ಕೆ. ಮಲೇಷಿಯಾದಲ್ಲಿ ಒಂದು ಜುಲೈಯಿಂದ ಸೆಪ್ಟೆಂಬರ್ ಒಳಗಡೆ ಒಂದು ದೊಡ್ಡ ಪ್ರೋಗ್ರಾಮ್ ಆಗ್ತಿದೆ ಅಲ್ಲಿ. ಯಾಕೆಂದ್ರೆ ನಮ್ದು ಆಲ್ರೆಡಿ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಚೆನ್ನಾಗಿ ಬೆಳೀತಾ ಇದೆ. ಅಲ್ಲಿ ಒಂದು ದೊಡ್ಡ ಕಾನ್ವೊಕೇಶನ್ ಇದೆ. ಆ ಕಾನ್ವೊಕೇಶನ್ ಆಗೋ ಸಮಯದಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತೀವಿ. ಅಗೇನ್ ಪ್ರೋಗ್ರಾಮ್ ಅಂತ ಅಂದ್ರೆ ನಾವು ಅವರನ್ನ ಬೆಳೆಸುವಂತ ಕಾರ್ಯಕ್ರಮ. ಈಗ ಗ್ಲೋಬಲ್ ಯೋಗ ಸಮಿಟ್ ಅನ್ನೋದೇನಿದೆ, ಇಟ್ಸ್ ಓನ್ಲಿ ಎ ಪ್ಲಾಟ್ಫಾರ್ಮ್. ಯಾರು ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಬೆಳೆಯೋದಕ್ಕೆ. ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ಬೋದು, ಟೀಚರ್ಸ್ ಆಗ್ಬೋದು, ಥೆರಪಿಸ್ಟ್ ಆಗ್ಬೋದು, ಅಥವಾ ಕೌನ್ಸಿಲರ್ ಆಗ್ಬೋದು. ಸರ್ಟಿಫಿಕೇಟ್ ಇಂದ ಹಿಡಿದು PhD ತನಕ ಸರ್ಟಿಫಿಕೇಶನ್ ಸಿಗ್ತದೆ. ಎಲ್ಲವೂ ಕೂಡ ಸಾಧ್ಯತೆ. ಈಗ ಒಂದು ಗ್ಲೋಬಲ್ ಅಂತಾರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಒಂದು ಸಭೆ ಇದು. ಏನಂದ್ರೆ ಇದು ಕೇವಲ ಬೆಂಗಳೂರಿಗರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ವಿಶ್ವದಾದ್ಯಂತ ಯಾರು ಯೋಗವನ್ನ ಪ್ರಯತ್ನ ಮಾಡಬೇಕು ಅಂತಾರೆ, ಯೋಗದ ಅಭ್ಯಾಸವನ್ನ ಮಾಡ್ಕೋಬೇಕು ಅಂತಾರೆ, ಅದೆಲ್ಲವೂ ಸಹಿತ ಆಗ್ತದೆ. ತಮಗೆ ಸರ್ ಏನಂದ್ರೆ, ತಾವು ಹಲವಾರು ದೇಶ ವಿದೇಶಗಳಲ್ಲಿ ತಾವು ಈ ಒಂದು ಕಾರ್ಯಗಳಲ್ಲಿ 300 ಸೆಮಿನಾರ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಈ ಯೋಗದ ಮಹತ್ವ ಅಂತ ನಾವು ಹೇಳಿದಾಗ, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಾಳಾಗ್ತಾ ಇರುವಂತಹ ಲೈಫ್ ಸ್ಟೈಲ್ಗೆ ಯೋಗ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ಅಂತ ತಾವು ಹೇಳ್ಬೋದು? ಖಂಡಿತ ಯೋಗ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಈಗ ನೋಡಿ, ನಾನು ಅವಾಗಲೇ ಹೇಳ್ದಂಗೆ, ಸೊ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಯಾವುದೋ ಒಂದು ಏನೋ ಇಂಪಾರ್ಟೆನ್ಸ್ ಬೇಗ ಗೊತ್ತಾಗಬೇಕಾಗುತ್ತೆ. ನೀವು ವರ್ಕಿಂಗ್ ಹೋಗ್ತೀರಾ, ಸೊ ವರ್ಕಿಂಗ್ ನಿಮ್ಮದೇ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ. ಈಗ ಏನೋ ಮಕ್ಳಿಗೆ ಬೇಕಾಗಿರೋದು, ಈಗ ಮತ್ತೆ ಆಫೀಸ್ಗೆ ಹೋಗ್ಬೇಕು, ಮತ್ತೆ ಲೇಟ್ ಆಗ್ಬೋದು. ಆಮೇಲೆ ಈಗಿನ ಒಂದು ಇದರಲ್ಲಿ IT ಏನೋ ಲೈಫಲ್ಲಿ, ಸೊ ಅವರಿಗೆ ಈಗ ಪೇರೆಂಟ್ಸು ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್, ಅಷ್ಟೊಳಗಡೆ ಮಕ್ಕಳು ಮಲಗಿರ್ತಾರೆ. ಆಮೇಲೆ ಇವರು ಇದು ಮಾಡ್ಬೇಕಾದ್ರೆ ಮತ್ತೆ ಇವರು ಇದು ಈ ಥರದ್ದೊಂದು ಏನೋ ಫ್ಯಾಮಿಲಿ ಇದರಲ್ಲಿ ಇದು ಮಾಡ್ಬೇಕಾದ್ರೆ, ಸೊ ಅವ್ರಿಗೆ ಆ್ಯಕ್ಚುಲಿ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ನಾನು ರೀಸೆಂಟಾಗಿ ಬೇರೆ ಇದಕ್ಕೆ ಹೋದಾಗ, ಸೊ ನಾನು ನಮ್ಮ ಇದರಲ್ಲಿ ಏನೋ ನಮ್ಮ ಸ್ನೇಹಿತರ ಜೊತೆ ಒಂದವರು ಇದರಲ್ಲಿ ಉಳ್ಕೊಂಡಿರ್ಬೇಕಾದ್ರೆ, ಸೊ ನಾನು ಬೆಳಿಗ್ಗೆ ಎದ್ದು ನಾನು 10:30 ಮಲಗಿದಾಗ ಮತ್ತೆ ಬೆಳಿಗ್ಗೆ ಎದ್ದು 5 ಗಂಟೆಗೆ ನೋಡೋ ಅವ್ರೇನು ಕೆಲಸನೇ ಮಾಡ್ತಾ ಇದ್ರು. ಅಂದರೆ ಅಷ್ಟು ಕಂಟಿನ್ಯೂಸ್ ಕೆಲಸ ಮಾಡಿದ್ರೆ ಎಷ್ಟು ಮೈಂಡಿಗೆ ಸ್ಟ್ರೆಸ್ ಆಗುತ್ತೆ ಅಂತ. ಈಗ ನೀವು 1 ಲೀಟರ್ ಆಫ್ ಏನೋ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಿ ಇಷ್ಟು ಕಿಲೋಮೀಟರ್ ಓಡ್ಬೇಕಂತಿರೋದು, ನೀವು ಅದಕ್ಕಿಂತ ಎಕ್ಸಸ್ ಇದನ್ನು ಮಾಡಿ ಆಗಿ ಇದು ಮಾಡ್ತಲೇ ಇದ್ರೆ ಸೊ ಎಷ್ಟು ಸ್ಟ್ರೈನ್ ಆಗುತ್ತೆ ಬಾಡಿಗೆ ಅಂತ. ಆಮೇಲೆ ಬಾಡಿಗೆ ಸ್ಟ್ರೈನ್ ಆಗಿ ಮಲಗ್ಬೋದು, ಮನಸ್ಸಿಗೆ ಸ್ಟ್ರೈನ್ ಆಗ್ತದ್ರೆ ಸೊ ಯೋಗ ಮೆಡಿಟೇಷನ್ ಈ ಥರದ ಮುಖಾಂತರನೇ ಇದನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಲೈಫ್ ಸ್ಟೈಲನ್ನು
ಈಗ ಅದನ್ನು ಈಗ ನಾವು ಕೆಲಸ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಮತ್ತು ಇದನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅಷ್ಟು ಏನೋ ಸ್ಟ್ರೆಸ್ ತೊಗೊಂಡು ಮಾಡೋವಂಥದ್ದು ಇದ್ರದ್ದು ಏನಿಲ್ಲ, ಅದನ್ನು ಬ್ರೇಕ್ ತೊಗೋಬೇಕು. ಈಗಿನ ಕೇಸ್ ಏನಾದ್ರು ಓಕೆ ಕಂಟಿನ್ಯೂಸ್ ಆಗಿ 10 hours ವರ್ಕ್ ಇದೆ ಅಂತಂದರೆ ಅದನ್ನೇ ಬ್ರೇಕಪ್ ಮಾಡೋಕೆ ಮೇ ಬಿ ಸಮ್ 2 hours ಒಂದ್ಸರಿ ಬ್ರೇಕಪ್ ತೊಗೊಳೋದು. ಆಮೇಲೆ ಇದನ್ನು ಮಾಡೋಕ್ಕಾಗಲ್ಲ, ಏನು ಇನ್ ಬಿಟ್ವೀನ್ ದೇ ಕ್ಯಾನ್ ಜಸ್ಟ್ ಕ್ಲೋಸ್ ದರ್ ಐಸ್ ಆ್ಯಂಡ್ ಸ್ಟಾರ್ಟ್ ಮೆಡಿಟೇಟಿಂಗ್. ಅವಾಗ ಏನಾಗುತ್ತೆ ಅಂದರೆ ಅವ್ರದ್ದು ವರ್ಕ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಆ ಥರದ್ದು ಇದನ್ನು ಅವರು ಏನು ಸ್ಟೂಡೆಂಟ್ಸು ಮತ್ತು ವರ್ಕಿಂಗ್ ಕಮ್ಯುನಿಟೀಸ್ ಅವರು ಬಳಸ್ಕೋಬೋದು. ಇನ್ನು ಯೋಗ ಟೀಚರ್ಸ್ ಅಂತಂದರೆ, ಸೊ ಯೋಗ ಟೀಚರ್ಸ್ ಅಷ್ಟೇ ಗುರುಜಿ ಹೇಳ್ದಂಗೆ ಸುಮ್ಮನೆ ಏನೋ ಒಂದು ಈಗ 10 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಾರೆ. ಸೊ ಇನ್ ಡೆಪ್ತ್ ಏನೋ ವಾಟ್ ಈಸ್ ಫಿಸಿಯಾಲಜಿ, ಸೈಕಾಲಜಿ ಹೆಂಗಿದ್ರದಾತೆ, ಬ್ರೀತಿಂಗ್ ಇದ್ರದ್ದೇನು, ಎಷ್ಟು ಏನೋ ಯಾವ ರೇಂಜಲ್ಲಿ ಬ್ರೀತ್ ಮಾಡಬೇಕು, ಆಮೇಲೆ ಯಾವ್ಯಾವ ಇದರಲ್ಲಿ ಇದು ಫ್ರೀಕ್ವೆನ್ಸಿಯಲ್ಲಿ ಬ್ರೀತ್ ಮಾಡಿ ಯಾವ್ಯಾವ ಡಿಸೀಸಸ್ ನಿಮಗೆ ಲೈಫ್ ಟೈಮ್ ಬರೋದೇ ಅಲ್ಲ, ಈ ಥರದ್ದು ಎಲ್ಲನೂ ನಾಲೆಡ್ಜ್ ಬೇಕಾಗುತ್ತೆ. ಸೊ ಅದಕ್ಕೆ ಈ ಥರದಲ್ಲಿ ನಾಲೆಡ್ಜ್ ಇರುವಂಥವ್ರು ಎಲ್ಲನೂ ಎಕ್ಸ್ಪರ್ಟ್ಸ್ ಅಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅದನ್ನು ಗುರುಜಿ ಹೇಳ್ದಂಗೆ ಅದೊಂದು ಗುಡ್ ಪ್ಲಾಟ್ಫಾರ್ಮ್ ಎಲ್ಲನೂ ಇದು ಮಾಡೋಕ್ಕೆ. ಈಗ ನೀವು ಈಗೇನೋ 100 ಜನ 100 ಎಕ್ಸ್ಪರ್ಟ್ಸ್ ಬರ್ತಾರೆ, ನೀವು 100 ಎಕ್ಸ್ಪರ್ಟ್ಸನ್ನು ಎಲ್ಲ ಹೋಗ್ಬಿಟ್ಟು ಒಬ್ಬೊಬ್ಬರನ್ನ ಮೀಟ್ ಮಾಡಿ ಸಂದರ್ಶನ ಮಾಡ್ಕೊಂಡು ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಎಲ್ಲರೂ ಬರ್ಬೋದು. ಆಮೇಲೆ ಇದೇನಂತಂದರೆ ಯಾವುದೇ ಥರದ ಏಜ್ ಲಿಮಿಟ್ ಇಲ್ಲ, ಸ್ಟಾರ್ಟಿಂಗ್ ಫ್ರಮ್ ಸ್ಟೂಡೆಂಟ್ಸಿಂದ ಹಿಡಿದ್ಬಿಟ್ಟು ವಯಸ್ಸಾದವ್ರ ಸಮೇತನೂ ಬಂದು ನೋಡುವಂಥ ಏನೋ ಕಾರ್ಯಕ್ರಮ. ಅದಕ್ಕೆ ಎಲ್ಲರೂ ಬರಬೇಕು ಅಂತಲೇ ನಾನು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊತೀನಿ. ಎಸ್ ಸರ್. ಹಾಗೆ ಇನ್ನು ಯೋಗದಲ್ಲೂ ಸಹಿತ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಅಂದರೆ ಈ ಒಂದು ಯೋಗ ಸಮ್ಮಿಟಲ್ಲಿ ರಿಸರ್ಚ್ ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಅಥವಾ ರಿಸರ್ಚ್ ಮೂಲಕ ಡೆವಲಪ್ಮೆಂಟ್ಸ್ಗಳು ಏನೇನು ಆಗ್ತಾ ಇದೆ ಅನ್ನೋದನ್ನು ಇನ್ ಫ್ಯೂಚರಲ್ಲಿ ಇದನ್ನು ಒಂದು ಫಾರ್ ಎಕ್ಸಾಂಪಲ್ ತಾವು ಹೇಳ್ತಾ ಇದ್ರಿ ಡಿಸೀಸ್ ಅಂತ ಹೇಳಿ, ಈಗ ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಡಯಾಬಿಟಿಕ್ ಅಂತೆಲ್ಲ ಇದೆ. ಬಟ್ ಎಷ್ಟು ಮಟ್ಟಿಗೆ ಈ ರಿಸರ್ಚ್ಗಳು ಈಗಿನ ಜನಸಾಮಾನ್ಯರಿಗೆ ಅಥವಾ ಈಗಿನ ಮಾಡರ್ನ್ ಲೈಫ್ ಸ್ಟೈಲ್ ಇರುವಂಥ ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ತಾವು ಹೇಳ್ತಾರೆ ಸರ್? ಓಕೆ, ಈ ನಾನು ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದಾಗೆ ಸೈನ್ಸ್ ಆಫ್ ಯೋಗ ಅಂತಾನೆ ಪ್ರಾರಂಭ ಮಾಡಿದೀವಿ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಲ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಜಿ. ಅವರು ನ್ಯೂರೋ ಸರ್ಜನ್ ಹೌದು, ಪ್ಲಸ್ ನಮ್ಮ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಹೌದು. ಅವರು ಈಗ ಆಲ್ರೆಡಿ ಲೆವೆಲ್ 1, 2, 3 ಅಂತ ಹೇಳಿದೆ. ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಲೆವೆಲ್ 3 ಆದಾಗ 12 ಥೆರಪಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಇದಲ್ಲದೇನೆ ಇನ್ನೂ ಒಂದು 30 ಥೆರಪಿಗಳನ್ನ ಲೆವೆಲ್ 4 ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. So they are going to become therapists, not only therapists, certified therapists. ಯಾಕೆಂದ್ರೆ ಯೂನಿವರ್ಸಿಟಿ is going to certify ಒಂದು ಅಂಡರ್ ಎ ನ್ಯೂರೋಸರ್ಜನ್ who is a vice chancellor also. ಅವರಿಗೆ ಡಿಮ್ಯಾಂಡ್ ಅನ್ನ ಬೆಂಗಳೂರಿನಲ್ಲಿ ನಾವು ಮಿನಿಮಮ್ ಒಂದು 100 ಆದ್ರೂ ಕೂಡ 100-120 ಒಂದು ಸೆಂಟರ್ಗಳನ್ನ ಪ್ರಾರಂಭ ಮಾಡಬೇಕು ಅಂತ ಇದೆ. ಈ ನಿಮ್ಮ ಟಿವಿಯ ಮೂಲಕ ನಾನು ಎಲ್ರಿಗೂ ಕೂಡ ನಾನು ಕೇಳ್ಕೊತೀನಿ, ಯಾರ್ಯಾರ್ದು ಯೋಗ ಸೆಂಟರ್ಸ್ ಇದೆ ಅವರು ಅರ್ಜೆಂಟ್ ಆಗಿ ಬಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅವ್ರು ಈ ಟ್ರೈನಿಂಗ್ ತಗೊಂಡ್ರೆ ಅವರ ಸೆಂಟರ್ನ ಸೈನ್ಸ್ ಆಫ್ ಯೋಗದಲ್ಲಿ ಥೆರಪಿ ಸೆಂಟರ್ಸ್ ಆಗಿ ನಾವು ಮಾಡ್ಬೋದು. ಈಗ ಆಲ್ರೆಡಿ 40 ಜನ ಲೆವೆಲ್ 3 ಆಗೋಗಿದೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಲೆವೆಲ್ 5 ಬರಬೇಕು, ಅವಾಗ ಥೆರಪಿ ಅಲ್ಲದೆ ರಿಸರ್ಚ್ ನ ಅವ್ರು ಹೇಳ್ಕೊಡ್ತಾರೆ ಡಾಕ್ಟರ್. So they are going to certify as a doctors or a doctorate under Dr. Rajshekar Reddy, neurosurgeon, Vice Chancellor of Yoga University of America. They can practice very well. ಜೊತೆಗೆ ಎಲ್ಲದೂ ಕೂಡ ಪ್ರಾಕ್ಟೀಸ್ ಜೊತೆಗೆ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಇರ್ತದೆ ಅವ್ರ ಜೊತೆನಲ್ಲಿ. ಇದಿಷ್ಟನ್ನು ಕೂಡ ನಾಟ್ ಓನ್ಲಿ ಇನ್ ಇಂಡಿಯಾ, ವಿ ವಾಂಟ್ ಟು ಸ್ಪ್ರೆಡ್ ಅಕ್ರಾಸ್ ದ ಗ್ಲೋಬ್. ಈಗ ನಾವು ಎಲ್ಲೆಲ್ಲಿ ಯಾವ ದೇಶಕ್ಕೆ ನಾವು ಹೋಗ್ತೀವಿ ಅಷ್ಟೂ ದೇಶಗಳಲ್ಲಿ ಕೂಡ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಆಗಿರುವಂತಹ ಯೋಗ ಥೆರಪಿಯನ್ನೇ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ದಿಸ್. ಓಕೆ ಸರ್, ಹಾಗೆ ತಾವು ಹೇಳಿದ್ರಿ ಲೆವೆಲ್ 1, 2, 3 ಅಂತೇಳಿ, ಅಂದರೆ ಆ ಪ್ರೋಟೋಕಾಲ್ ಪ್ರಕಾರ ಬರೋದಾಯ್ತು ಅಂದರೆ ಲೆವೆಲ್ 1, 2, 3 ಏನು ಇಂಪಾರ್ಟೆನ್ಸ್ ಇರುತ್ತೆ. ಯಾಕಂದರೆ ಯೋಗ ಇನ್ಸ್ಟ್ರಕ್ಟರ್ಗಳಿಗೆ ಅವ್ರೇನೋ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಲೆವೆಲ್ 1 ಕಂಡೀಷನ್ಸ್ ಏನು, 2 ಏನು, 3 ಏನು? ಓಕೆ, ಲೆವೆಲ್ 1ಗೆ ಬರೋಕೆ ಮುಂಚೆ ಅವ್ರಿಗೊಂದು ಸ್ವಲ್ಪ ಯೋಗ ಜ್ಞಾನ ಇದ್ರೆ ಒಳ್ಳೇದು. ಅಕಸ್ಮಾತ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಸಕ್ತಿ ಇದ್ರೆ ಸಾಕು ಲೆವೆಲ್ 1ಗೆ ಬರಬೇಕು ಅಂತ. ಆದ್ರೆ ಲೆವೆಲ್ 2 ಬರ್ಬೇಕು ಅಂದ್ರೆ ಲೆವೆಲ್ 1 ಆಗಿರ್ಲೇಬೇಕು. ಲೆವೆಲ್ 3ಗೆ ಬರಬೇಕು ಅಂದ್ರೆ ಲೆವೆಲ್ 2 ಆಗಿಲ್ಲ, ಅದರ್ವೈಸ್ ಗೊತ್ತಾಗಲ್ಲ. ಜೊತೆಗೆ ಅವ್ರು ಇನ್ನೊಂದು ಏನು ಮಾಡ್ತಾರೆ, ಅವರು ನ್ಯೂರೋ ಸರ್ಜನ್ ಆಗಿರೋದ್ರಿಂದ ಬಿಸಿ ಇರೋದ್ರಿಂದ ಅವ್ರು ಕಂಡಕ್ಟ್ ಮಾಡೋದೇ ಲೆವೆಲ್ 1 ಅಂಡ್ ಲೆವೆಲ್ 2ನ 3 days ಓನ್ಲಿ. ಫ್ರೈಡೇ, ಸಾಟರ್ಡೆ, ಸಂಡೇ ರೆಸಿಡೆನ್ಷಿಯಲ್. ಏನಾಗುತ್ತೆ ಆವಾಗ ಅಂದ್ರೆ ಲಿಮಿಟ್ಲೆಸ್ ಆಗಿ ಬೆಳಗ್ಗೆ 5:30ಗೆ ಶುರುವಾದ್ರೆ ರಾತ್ರಿ 10 ಗಂಟೆ ತನಕ ನಾನ್ ಸ್ಟಾಪ್ ಟೀಚಿಂಗು, ಪ್ರಾಕ್ಟೀಸಿಂಗು, ಎಕ್ಸ್ಪೀರಿಯನ್ಸಿಂಗು, ಕ್ವಶನ್ ಆನ್ಸರ್ ನಡೀತದೆ ಅವ್ರ ಜೊತೆನಲ್ಲೇ ಇರುವಂತಹದ್ದು. ಇದು ಒಂದು ಅದ್ಭುತವಾದಂತಹ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು ನಮ್ಮ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ. ಓಕೆ, ಅಂದ್ರೆ ಈಗ 2, 3 ಲೆವೆಲ್ ಸಹಿತ ಒಂದೊಂದು ಹಂತವಾಗಿ ಅಂದ್ರೆ ಒಂದು ತಿಂಗಳಾದ್ಮೇಲೆ ನೆಕ್ಸ್ಟ್ ಬರ್ಬೋದು. ನೆಕ್ಸ್ಟ್ ಮಂತ್ ಅಲ್ಲಿ ಲೆವೆಲ್ 2 ಎಕ್ಸಾಮಿನೇಷನ್ಸ್ ಎಲ್ಲ ತಾವು ಮಾಡೋದು ಹೇಗಿರುತ್ತೆ? ಯಾಕಂದ್ರೆ ಯೋಗ ಅಂತಾರೆ ಪ್ರಾಕ್ಟಿಕಲ್ ಯೋಗ ಸೆಷನ್ಸ್ಗಳಾಗಿರ್ಲಿ ಅಥವಾ ಥೆರಾಟಿಕಲಿ ಆನ್ಲೈನ್ ಮೂಲಕ ಏನಾದರೂ ಕ್ಲಾಸಸ್ಗಳು ಓದುವಂಥದ್ದು ಇಲ್ಲ ಅಥವಾ ಹೇಗೆ? ಇಲ್ಲ, ಈ ಸೈನ್ಸ್ ಆಫ್ ಯೋಗವನ್ನ ಆನ್ಲೈನ್ ಹೇಳ್ಕೊಡಕ್ ಸಾಧ್ಯನೇ ಇಲ್ಲ. ಓಕೆ, ಯಾಕಂದ್ರೆ ಈಗಿನ ಆಫ್ಟರ್ ಕೋವಿಡ್ ಆದ್ಮೇಲೆ ಎಲ್ಲರೂ ಸಹಿತ ಬಂದಿರೋದೆಲ್ಲ ಆನ್ಲೈನ್ ಸಿಲೆಬಸ್ ಅಲ್ಲಿ ಆನ್ಲೈನ್ ಎಜುಕೇಶನ್. ಬಟ್
ಇಂಪ್ಯಾಕ್ಟ್ ಹೆಂಗೆ ಕೊಡ್ತಾ ಇದೆ ಅಂತ ನನ್ನ ಪ್ರಶ್ನೆ. ಅದೇ ಈಗ ಏನಾಗ್ತದೆ, ಒಂದು ಏನೋ ಹೇಳ್ಕೊಡ್ಬೋದು, ಆದರೆ ಸರ್ ಮುಖ್ಯವಾಗಿ ಏನು ಹೇಳೋದು, ಯೋಗದಲ್ಲಿ ನಾನು ಮಾಡ್ತಾ ಇದ್ದೀನಿ, ನಾನು ಸರಿ ಮಾಡ್ತಾ ಇದ್ದೀನೋ ಇಲ್ವೋ ಅದನ್ನು ಯಾರು ಚೆಕ್ ಮಾಡಬೇಕು? ಓಕೆ, ಗುರುಗಳು ಚೆಕ್ ಮಾಡಬೇಕು. ಗುರುಗಳೇ ಇಲ್ಲದೆ ಹೋದ್ರೆ ನಾನೇನೋ ಮಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ. ಒಂದು ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು. 2006 ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ನಾನು ಪಾದಯಾತ್ರೆ ಮಾಡಿದೆ. ಆಗ ನಿಜಾಮಾಬಾದ್ ಅಂತ ಒಂದು ಊರಿದೆ ಹೈದರಾಬಾದ್ ಹತ್ರ. ಅಲ್ಲಿ ನಾನು ಒಬ್ಬರು ಡಾಕ್ಟರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ಮನೆಯಲ್ಲಿದ್ದೆ ರಾತ್ರಿ. ಯಾಕಂದ್ರೆ ಹಂಗೆ ನಾನು ಹೋಗ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಡಾಕ್ಟ್ರೆ ಚೆನ್ನಾಗಿದ್ದೀರಾ ಅಂದರೆ, ಹಾಂ ಚೆನ್ನಾಗಿದ್ದೀನಿ, ನಾನು ಕಪಾಲಭಾತಿ ಮಾಡಿದೆ 600 ಟೈಮ್ಸ್ ಅಂದರು. ಓಕೆ, ಏನಾಯ್ತು ಎಫೆಕ್ಟ್ ಅಂದರೆ, ಎಫೆಕ್ಟಾ? ನಾನೇನಿಲ್ಲ, ನಾನು ಟಿ ವಿ ನೋಡ್ತಿದ್ದೆ, ಮಾಡ್ತಾ ಇದ್ದೆ ಅಂದರು. ಅಂದರೆ ಅರ್ಥ ಏನು, ಅವರನ್ನ ಅವ್ರು ಅಬ್ಸರ್ವ್ ಮಾಡ್ತಾ ಇಲ್ಲ, ಟಿ ವಿ ನೋಡ್ತಾ ಮಾಡ್ತಿದ್ದಾರೆ. ಅಲ್ಲಿ ರಾಮದೇವ್ಜಿ ಮಾಡ್ತಿದ್ದಾರೆ, ಇಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಇದನ್ನ ಅಬ್ಸರ್ವ್ ರಾಮದೇವ್ಜಿ ಮಾಡ್ತಿದ್ದಾರಾ? ಇಲ್ಲ. ಸೊ ಇವ್ರು ತಪ್ಪು ಮಾಡ್ಕೊಂಡೇ ಇದ್ದಾರೆ. ಯಾಕೆಂದ್ರೆ ನಾನು ಒಂದು ಇನ್ಸ್ಟ್ರಕ್ಷನ್ಸ್ ಹೇಳಿದೆ, ಕಪಾಲಭಾತಿ ಆದ್ಮೇಲೆ ಇದೆಲ್ಲ ಆಗಬೇಕು, ಆಗ್ತಾ ಇದೆಯಾ ಅಂತ. ಅಂದ್ರೆ ಬ್ರೆತ್ ನಿಲ್ಬೇಕು, ಅಂದ್ರೆ ಬ್ಲಡ್ ಶುಡ್ ಗೋ ಅಪ್, ದೆನ್ ಬ್ರೆತ್ ಸ್ಟಾಪ್ ಆಗಬೇಕು, ಬ್ರೆತ್ ಸ್ಟಾರ್ಟ್ ಆಗಬೇಕು, ದೆನ್ ಬ್ಲಡ್ ಕೆಳಗಡೆ ಬರೋದು ಇಲ್ಲ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಗುರುಗಳಿಂದಾನೆ ಆಫ್ಲೈನ್ ಅಲ್ಲೇ ಮಾತ್ರ ಹೇಳ್ಕೊಡ್ಬೇಕು. ದಿಸ್ ಇಸ್ ದ ಸಿಸ್ಟಮ್ ವಿ ಆರ್ ಡೂಯಿಂಗ್, ಸ್ಪೆಷಲಿ ಟೀಚರ್ಸ್ ಕೋರ್ಸ್. ಓಕೆ, ಮಾತಾಡ್ತೀನಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ ಸರ್, ಬಾವುಕಟ್ಟಿಯಿಂದ ಸೌಮ್ಯ ಅಂತ ಸರ್. ಓಕೆ, ಕೇಳಿ ಮೇಡಮ್, ಏನ್ ಪ್ರಶ್ನೆ? ಇವತ್ತಿನ ದಿವಸ ನಾವು ಯೋಗ ಸಮ್ಮಿಟ್ ಬಗ್ಗೆ, ಒಂದು ಯೋಗದ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಪ್ರಶ್ನೆ ಇತ್ತಾ ಅಥವಾ ಏನಿದೆ ಕೇಳಿ. ಸರ್, ಯೋಗಾಸನ ಬಗ್ಗೆ, ಯೋಗಾಸನ ಅದು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನೇರವಾಗಿ ಪ್ರಶ್ನೆ ಕೇಳ್ಬಿಡಿ. ಕೇಳಿ ಪ್ರಶ್ನೆ ಇನ್ನೊಂದ್ಸರಿ ಕೇಳಿ. ಯೋಗಾಸನ ಬಗ್ಗೆ ಕ್ಲಾರಿಟಿ ಬೇಕಿತ್ತು ಸರ್. ಯೋಗ ಸಮ್ಮಿಟ್ ಬಗ್ಗೆ ಕ್ಲಾರಿಟಿ, ಅದನ್ನೇ ಹೇಳ್ತಾ ಇದೀವಿ. ಬಟ್ ಸ್ಟಿಲ್ ಇನ್ನೊಂದ್ಸರಿ ನಿಮ್ಗೆ ಹೇಳ್ತೀವಿ. ಸೌಮ್ಯ ಅವರು ನಮಸ್ತೆ. ನಮಸ್ತೆ ಸರ್. ನೀವು ಒಂದು ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ಅದು ಬೆಟರ್. ಎಲ್ಲ ಇಲ್ಲಿ ನಾನು ಹೇಳಲಿಕ್ಕೆ ಆಗಲ್ಲ. 9868016666. ರವಿ ಅಂತ ಇರ್ತಾರೆ, ಅವ್ರ ಹತ್ರ ಮಾತಾಡಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ, ಒಂದು ಲಿಂಕ್ ಕೊಡ್ತಾರೆ, ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ. ಹಾಗೆ ಸರ್, ಇನ್ನು 2 ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನೆಲ್ಲ ವಿಶೇಷತೆ ಇದೆ, ಯೋಗಾಸಕ್ತರು ಯಾಕೆ ಬರಬೇಕು ಅನ್ನೋದ್ರ ಬಗ್ಗೆ ತಾವು ಹೇಳಿ. ಸರ್, ಈಗಾಗಲೇ ನಮ್ಮ ಲಕ್ಷ್ಮೀಕಾಂತ್ ಅವ್ರು ಹೇಳ್ದಂಗೆ ಐ ಜಸ್ಟ್ ವಾಂಟೆಡ್ ಆ್ಯಡ್ ಒನ್ ಪಾಯಿಂಟ್. ಈಗಿನ ಒಂದು ಸ್ಟ್ರೆಸ್ಸಲ್ಲಿ ಮಕ್ಕಳಿಗೆ ಏನಾಗ್ತಿದೆ, ದೇ ಆರ್ ನಾಟ್ ಏಬಲ್ ಟು ಟೇಕ್ ದ ಸ್ಟ್ರೆಸ್ನು ಫೇಸೇ ಮಾಡೋಕ್ಕಾಗ್ತಾ ಇಲ್ಲ. ಅದು ಒಂದಿದೆ. ಆ್ಯಂಡ್ ಎನಿ ಬಾಡಿನಲ್ಲಿ ಎನಿ ಪ್ರಾಬ್ಲಮ್ ಇದ್ದರೂ ಕೂಡ ಈ ಡಾಕ್ಟರ್ ಹತ್ರ ಹೋದರೆ ಫಸ್ಟ್ ಅವ್ರು ಹೇಳೋದು ಮೆಂಟಲ್ ಹೆಲ್ತ್ ಸರಿಯಾಗಿ ಇಟ್ಕೊಳ್ಳಿ ಅಂತ. ಸೊ ದಟ್ ಮೀನ್ಸ್ ಮೆಂಟಲ್ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ಮೆಂಟಲ್ ಹೆಲ್ತ್ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಒಂದು ನಮ್ಮ ಒಂದು 14-15 ಏನು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ, ಇನ್ಕ್ಲೂಡಿಂಗ್ ಕೌನ್ಸಿಲ್ ಆಫ್ ಸುಮಾರು ಕಂಟ್ರಿ ಕೌನ್ಸಿಲರ್ಸ್ ಕೂಡ ಬರ್ತಿದ್ದಾರೆ. ಅದರ ಅರ್ಥ ಏನಂದರೆ, ಅವರು ಇದನ್ನೇ ಪ್ರಚಾರ ಮಾಡೋದಕ್ಕೋಸ್ಕರನೇ ಆ ಕೌನ್ಸಿಲರ್ಸ್ ಎಲ್ಲ ವಿ ಹ್ಯಾವ್ 1 hour ಸೆಷನ್ ಇದೆ. ಮತ್ತು ಈ ಒಂದು ಇದರೊಳಗೆ 5000ಗಿಂತ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಬರ್ತಿದ್ದಾರೆ. ಈಗ ನಮ್ಮ ಸೆಷನ್ಸ್ 1000ಗಿಂತ ಜಾಸ್ತಿ ಬ್ರೇಕ್ ಅವೇ ಸೆಷನ್ಸು ಮತ್ತು ಈ ಥರ ಸೆಷನ್ಸ್ಗಳು ನಡೀತಾ ಇದೆ. ಇದೆಲ್ಲ ಒಂದು ನಡೀತಾ ಇರೋ ಬ್ರೇಕ್ ಅವೇ ಸೆಷನ್ಸು ಇಂಥದ್ರೊಳಗೆ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿದಾಗ ಜನಕ್ಕೆ ಏನಾಗುತ್ತೆ ಅಂದರೆ 1-to-1 ಅವ್ರಿಗೆ ಮೀಟ್ ಮಾಡೋಕ್ಕೊಂದು ಅವಕಾಶ ಸಿಗುತ್ತೆ. ದೊಡ್ಡವ್ರು ಬಂದಾಗ ನಾವು ಮೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಟೈಮೇ ಇರೋದಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ನಾನ್ ಕಮರ್ಷಿಯಲ್ ಆ್ಯಕ್ಟಿವಿಟಿ, ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ಇದನ್ನು ನಾವೆಲ್ಲ ಕೂತಿರೋರು ಬಿಟ್ಟು ಸುಮಾರು ಜನ ವಾಲಂಟಿಯರ್ಸ್ ಅವ್ರದ್ದೇ ಸ್ವಂತ ಹಣ ಟೈಮು ಎಲ್ಲ ಖರ್ಚು ಮಾಡಿ ಮಾಡ್ತಿದ್ದಾರೆ. ಇದನ್ನು ಪ್ರಚಾರ ಮಾಡೋದಕ್ಕೆ ಜನಕ್ಕೆ ಒಂದು ಸೋಷಿಯಲ್ ಆಬ್ಲಿಗೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ. ಜನಕ್ಕೆ ಒಂದು ಒಳ್ಳೇದಾಗಲಿ ಅನ್ನೋದ್ರಿಂದ ಮಾಡ್ತಾ ಇರೋದ್ರಿಂದ ದಿಸ್ ಇಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಆದ್ದರಿಂದ ಮೈ ರಿಕ್ವೆಸ್ಟ್ ಟು ಈಚ್ ಎಲ್ಲರಿಗೂ ಏನಂತಂದರೆ, ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಎಜುಕೇಟೆಡ್ ಪೀಪಲ್ ಇರ್ತಾರೆ, ಎಲ್ಲರೂ ಒಂದು 2 days ಟೈಮ್ ತೊಗೊಳ್ಳಿ, ಈ ಪಾರ್ಟಿಸಿಪೇಟ್ ಮಾಡಿ. ದಿಸ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಲಾಟ್ ಆಫ್ ಚೇಂಜ್ ಇನ್ ಯುವರ್ ಲೈಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಗ್ರೇಟ್. ಹಾಗೆ ಸರ್, ಈಗ ತಾವು ಸುಮಾರು 45 ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸ್ತಾ ಇದೆ ಅಂಥೇಳಿ, ಈ ರಾಷ್ಟ್ರಗಳು ಬರೋದಾಗಿರಲಿ, ಅಂದರೆ ವಿದೇಶಿಗರು ಬಂದು ಭಾರತದ ಯೋಗ ಪರಂಪರೆಯನ್ನು ಕಲಿಯೋದರಲ್ಲಿ ಅವರು ಎಷ್ಟು ಆಸಕ್ತರಾಗಿದ್ದಾರೆ ಅಲ್ಲ, ಅದೇ ಈಗ ಅದಕ್ಕೆ ಪೂರಕವಾಗಿ ನಾವು ಲಾಸ್ಟ್ ಇಯರ್ 2023 ವೈಸ್ ಚಾನ್ಸಲರ್ಸ್ ಕರೆಸ್ಬಿಟ್ಟು ಒಂದು ಇಂಪಾರ್ಟೆನ್ಸ್ ಆಫ್ ಯೋಗ ಇನ್ ಹೈಯರ್ ಎಜುಕೇಷನ್ ಅಂತ ಒಂದು ಮಾಡಿದ್ವಿ. ಸೊ ಅದೇ ಥರದ್ದು ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಸೊ ಯೂನಿವರ್ಸಿಟಿಗಳಲ್ಲಿ ಯಾಕೆ ಇದು ಯೋಗ ಬೇಕು ಅಂತ, ಸೊ ಅಲ್ಲೂ ಸಮೇತ ಜಸ್ಟ್ ಕ್ಲಾಸಸ್ಸಿಗೆ ಬಂದು ಹೋಗೋದಲ್ಲ, ಯೋಗವನ್ನು ಅವರು ಮಾಡಿ ಇದನ್ನು ಮಾಡಿದರೆ ಅವ್ರದ್ದು ಒಂದು ಲೆವೆಲ್ ಆಫ್ ಕಾನ್ಸಂಟ್ರೇಷನ್, ಆಮೇಲೆ ರೀಡಿಂಗ್ ಹ್ಯಾಬಿಟ್ಸು ಇನ್ನೂ ಎಲ್ಲ ಚೇಂಜ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾವು
ಈ ಸರಿ ಇದು ಈ ವರ್ಷನೂ ಕೂಡ ಈ ಸಬ್ಮಿಟಲ್ಲೂ ಸಮೇತ ಅದನ್ನು ಮಾಡ್ತಾ ಇದ್ದೀವಿ. ಏನೋ ಯೂನಿವರ್ಸಿಟಿಗಳಿಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ವೈಸ್ ಚಾನ್ಸಲರ್ಸ್. ಯಾಕಂದರೆ ಒಬ್ಬ ವೈಸ್ ಚಾನ್ಸಲರ್ ಬಂದು ಅಂದರೆ ಯೂನಿವರ್ಸಿಟಿಯಲ್ಲಿ 5,000-6,000 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವ್ರು ಹೋದರೆ ಒಂದು 5,000-6,000 ಜನಕ್ಕೆ ಅಷ್ಟು ಜನ ಮೆಸೇಜ್ ಪಾಸ್ ಆನ್ ಮಾಡ್ತಾರೆ. ಈಗ ಎಲ್ಲ ಕಡೆ ಹೋಗ್ಬಿಟ್ಟು ನಾವೇ ಮಾಡೋಕ್ಕಲ್ಲ. 10 ಜನ 10 ವೈಸ್ ಚಾನ್ಸಲರ್ಸ್ ಬಂದಿದ್ದಾರೆ ಅಂದರೆ 10 ವೈಸ್ ಚಾನ್ಸಲರ್ಸ್ ಇಂಟು 3,000 ಅಂತಂದರೆ ಅಟ್ಲೀಸ್ಟ್ 30,000ಗೆ ನಾವು ಒನ್ ಶಾಟ್ ರೀಚ್ ಆದಂಗೆ. ಈಗ ಅವರು ಒಂದು ಡಿಶ್ ಅಂತ ಬಿಟ್ಟು ಓಕೆ ನಾಳೆಯಿಂದ ಎಲ್ರಿಗೂ ಯೋಗ ಸ್ಟಾರ್ಟ್ ಅಷ್ಟೇ. ಮಾರ್ನಿಂಗ್ ಫಸ್ಟ್ ಸೆಷನ್ ಅದೇ ಇರುತ್ತೆ, ದೆನ್ ಓನ್ಲಿ ವಿಲ್ ಟೇಕ್ ಕ್ಲಾಸ್ ಅಂತ ಒಂದು ಡೈರೆಕ್ಷನ್ ಕೊಟ್ಟರು ಅಂತಂದರೆ ಅದು ತುಂಬ ಎಫೆಕ್ಟಿವ್ ಆಗಿ ಇದ್ರದಾಗ. ಸೊ ಹಾಗಾಗಿ ಅವರು ಡಿಸಿಷನ್ ಮೇಕರ್ಸ್ ಅವರೇ ಆಗಿರೋದ್ರಿಂದ ಸೊ ಅದು ಒಂದು ಇದ್ರದನ್ನ ಸೆಷನ್ನು ನಾವು ವೈಸ್ ಚಾನ್ಸಲರ್ಸ್ ಈ ಸರಿ ಮಾಡ್ತಾ ಇದ್ವಿ. ಸೊ ಅದು ಡೆಫಿನೆಟ್ಲಿ ಏನೋ ಯೂತ್ಸ್ಗೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಖಂಡಿತ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಓಕೆ ಸರ್, ಹಾಗೆ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ. ಜೊತೆಗೆ ಈ ಒಂದು 14-15 ನಡೀತಾ ಇರುವಂಥ ಮುಂದಿನ ಶನಿವಾರ ಮತ್ತು ಭಾನುವಾರ ದಿವಸ ನಡೀತಾ ಇದೆ. ಸೊ ರಜೆ ಮೋಜು ಮಸ್ತಿ ಅಲ್ಲೆಲ್ಲ ಸ್ವಲ್ಪ 2 ದಿವಸ ರಿಸರ್ವ್ ಮಾಡಿ ಬೇರೆ ಕಡೆ ಕೊಡಿ. 2 ದಿವಸ ಟೈಮ್ ಈ ಒಂದು ಉಪಯುಕ್ತವಾಗಿರುವಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮುಖ್ಯವಾಗಿ ನಮ್ಮ ಆರೋಗ್ಯನೇ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲ ಕಡೆನೂ ಓಡಾಡ್ಬೋದು. ಹಾಗಾಗಿ 2 ದಿವಸ ನೀವು ಸೀಮಿತವಾಗಿ ಇಟ್ಕೊಳ್ಳಿ. ಹಾಗೆ ಇನ್ನು ಕಾರ್ಯಕ್ರಮದ ಬಗ್ಗೆ ಒಂದು ಹೈಲೈಟ್ಸ್ ಹೇಳೋದಾದರೆ ತಾವೇನು ಸರ್? ಒಂದು ಏನಂದರೆ ಈಗ ಹೇಳಿದ್ರು, ಒಂದು ರಿಸರ್ಚ್ ಆದಾಗ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡ್ರೆ ನೆಮ್ಮದಿಯಾಗಿರ್ಲಿಕ್ಕೆ ಒಳ್ಳೇದಾಗುತ್ತೆ. ಮೆಂಟಲ್ ಹೆಲ್ತ್ ಚೆನ್ನಾಗಿರ್ತದೆ ಅಥವಾ ರಿಟೆನ್ಷನ್ ಲೆವೆಲ್ ಜಾಸ್ತಿ ಇರ್ತದೆ. ಇದನ್ನೆಲ್ಲ ಹೇಳ್ತೀವಿ. ಇದನ್ನ ಎಲ್ಲಕ್ಕೂ ಕೂಡ ಪೂರಕವಾಗಿ ಏನೇನು ಬೇಕು ಅನ್ನೋ ಒಂದು ಸ್ಯಾಂಪಲ್ ಅನ್ನ ಎಕ್ಸ್ಪೀರಿಯನ್ಸ್ ನಾವಲ್ಲಿ ಕೊಡ್ತಾ ಇದ್ದೀವಿ. ಲೈಕ್ ಸಾಮೂಹಿಕವಾಗಿ ಎಲ್ಲರೂ ಕೂಡ ಭಗವದ್ಗೀತೆಯನ್ನ ಚಾಂಟ್ ಮಾಡ್ಬೋದು, ವಿಷ್ಣು ಸಹಸ್ರನಾಮ ಮಾಡ್ಬೋದು, ಲಲಿತಾ ಸಹಸ್ರನಾಮ ಮಾಡ್ಬೋದು, ಈ ಥರ ಗಾಯತ್ರಿ ಮಂತ್ರ ಇರ್ಬೋದು. ಇದು ಎಲ್ಲವನ್ನು ಕೂಡ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ವುಮೆನ್ ಎಂಪವರ್ಮೆಂಟ್ ಹೇಗೆ ಯೋಗದಿಂದ ಸಾಧ್ಯ ಆಗ್ತದೆ, ಅಥವಾ ಹೌ ಟು ಇಂಪ್ರೂವ್ ದೇರ್ ಮೆಮೊರಿ ಅಂಡ್ ಕಾನ್ಸಂಟ್ರೇಷನ್ ಅನ್ನೋದು, ಹೌ ದೇ ಕ್ಯಾನ್ ಅವಾಯ್ಡ್ ದೇರ್ ಡಿಸೀಸಸ್ ಅನ್ನೋದು ಇರ್ಬೋದು, ಹೌ ದೇ ಕ್ಯಾನ್ ಪೋಸ್ಟ್ಪೋನ್ ದಿರ್ ಲೈಫ್ ಲಾಂಜಿವಿಟಿನ ಅಂತ ಇರ್ಬೋದು. ಇದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಬೇಕಾದಷ್ಟು ವಿಚಾರಗಳಿರ್ತದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ 15-20 ಥೆರಪಿಗಳನ್ನು ಫ್ರೀಯಾಗಿ ನಾವಲ್ಲಿ ಕೊಡ್ತಾ ಇದ್ದೀವಿ ಬಂದಿರುವಂತಹ ಇವರಿಗೆ. ಓಕೆ, ಸೊ ಅದನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದು ಎಲ್ಲೂ ನೋಡೋಕೆ ಆಗದೇ ಇರುವಂತಹ ಸೈನ್ಸ್ ಆಫ್ ಯೋಗ ಇಂಟ್ರೊಡಕ್ಷನ್ ಆಗ್ತಾ ಇದೆ. ಅದಾಗ್ಲೇ ಹೇಳಿದೆ ನಾನು. ಈ ತರಹದ ಹೊಸ ಹೊಸ ವಿಧಾನಗಳನ್ನ ಈಗ ಯಾರೋ ಒಬ್ರು ರಿಸರ್ಚ್ ಮಾಡಬೇಕು ಅಂತ ಇರ್ತಾರೆ, ಎಲ್ಲಿ ಮಾಡ್ಬೇಕು ಗೊತ್ತಿರಲ್ಲ, ಹೇಗ್ ಮಾಡ್ಬೇಕು ಗೊತ್ತಿರಲ್ಲ, ಅಲ್ಲಿ ಆ ಒಂದು ವಿಚಾರ ಅವ್ರಿಗೆ ಸಿಗ್ತದೆ. ಎಲ್ಲಿ ಸರ್ಟಿಫಿಕೇಟ್ ಮಾಡ್ಕೋಬೇಕು ಅದನ್ನ ವಿಚಾರ ಸಿಗ್ತದೆ, ಅಥವಾ ಎಲ್ಲಿ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಎಸ್, ದಟ್ ಇಸ್ ದಿ ಪ್ಲಾಟ್ಫಾರ್ಮ್. ಸೊ ಎಲ್ಲದಕ್ಕೂ ಕೂಡ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೀವಿ ಅಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೊಂಡ್ಬಿಟ್ಟು ಗ್ಲೋಬಲ್ ಯೋಗ ಸಮಿಟ್ ಅನ್ನ ಸಕ್ಸಸ್ ಮಾಡಬೇಕು ಅಂತ ಹೇಳಿ ನಮ್ಮ ಆಯುಷ್ ಟಿವಿಯ ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ.